Hello everyone, my name is Irfan. I am a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಸೊ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಿದ್ದೀನಿ. ಸೊ ಯು ಜಸ್ಟ್ ಸಿ ಹಿಯರ್, ನಾವು ನಾರ್ಮಲಾಗಿ ಸೆಕೆಂಡ್ ಪಿ ಯು ಸಿ ಕ್ವಶನ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೆ, ಬಟ್ ಈಗ ನಾನು ಫಸ್ಟ್ ಇಯರ್ ಕ್ವಶನ್ಸು ಮಾಡಿಸ್ತಿದ್ದೀನಿ. ಸೊ ಮಕ್ಕಳು ಕೇಳ್ತಿದ್ದಾರೆ ಫಸ್ಟ್ ಇಯರ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿ ಸರ್ ಅಂತೇಳಿ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಇಯರು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತಿದ್ದೀನಿ. ಯೂಶ್ವಲಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ, ಫಸ್ಟು ನಿಮಗೆ ಬೋರ್ಡ್ ಎಕ್ಸಾಮ್ ಕೇಳೋಂಥ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಮತ್ತು MCQs ಸೇರಿಸಿ ಸೊ ಅವೆಲ್ಲ ವೀಡಿಯೋಸ್ ಮಾಡಿ, ಅವೆಲ್ಲ ವೀಡಿಯೋಸ್ದು ಲೆಸನ್ ವೈಸ್ ಅಂದರೆ ಚಾಪ್ಟರ್ 1 ಲೆಸನ್ ವೈಸ್ ಪ್ಲೇ ಲಿಸ್ಟ್ ಮಾಡಿ, ಸೊ ನೀವು ವೀಡಿಯೋದಲ್ಲಿ ಯಾವ ನಾರ್ಮಲಾಗಿ ವೀಡಿಯೋ ಮಾಡಿಸಿರ್ತೀನಲ್ಲ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಚೆಕ್ ಮಾಡಿಕೊಂಡು ಒಂದೊಂದೇ ಲೆಸನ್ನು ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಬೋರ್ಡ್ ಎಕ್ಸಾಮ್ ಓರಿಯೆಂಟೆಡು. ಸೊ ನಿಮ್ಗೆ ಬೋರ್ಡ್ ಎಕ್ಸಾಮಿಗೆ ಬಂದಿದ್ದು CETಗೆ ಬರಬೇಕಂತ ಏನು ಬರಲ್ಲ ಅಂತ ರೂಲ್ಸ್ ಇಲ್ಲ, ಬರ್ಬೋದು. ಇವನು ಡೈರೆಕ್ಟಾಗಿ CETಗೆ ಡೈರೆಕ್ಟ್ ಕ್ವಶನ್ಸು ಬರ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನೀನು ಅಂದರೆ ಸೊ ಬೋರ್ಡ್ಗೂ ಬರ್ಬೋದು, ನಿಮಗೆ CETಗೂ ಬರ್ಬೋದು ಅಂತ ಅರ್ಥ. ಓಕೆ, ಸೊ ನಾವು ಈಗ ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಸೊ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋದಕ್ಕಿಂತ ಮುಂಚೆ ನಿಮಗೆ ವಾಟ್ ಈಸ್ ಫಂಕ್ಷನ್ ಅಂತ ಗೊತ್ತಿರಬೇಕು, ವಾಟ್ ಈಸ್ ಡೊಮೇನ್ ಅಂತ ಗೊತ್ತಿರಬೇಕು, ವಾಟ್ ಈಸ್ ರೇಂಜ್ ಅಂತ ಗೊತ್ತಿರಬೇಕು. ಇವೆಲ್ಲ ಗೊತ್ತಿದ್ದರೆ ಮಾತ್ರ ನೀವು ಈಸಿಯಾಗಿ ಮಾಡ್ಬೋದು. ಸೊ ನೀವೆಲ್ಲ ಗೊತ್ತಿದೆ ಅಂತಂತಾಗ ನೀವು ಇಂಟ್ರೊಡಕ್ಷನ ಸ್ಕಿಪ್ ಮಾಡಿ. ಓಕೆ, ಸೊ ಇಂಟ್ರೊಡಕ್ಷನ್ ಏನು ಮಾಡಿ, ಸ್ಕಿಪ್ ಮಾಡಿ. ಇಂಟ್ರೊಡಕ್ಷನ ಸ್ಕಿಪ್ ಮಾಡಿದಾಗ ಸೊ ನೀವು ಡೈರೆಕ್ಟಾಗಿ ಕ್ವಶನ್ ಸಾಲ್ವ್ ಮಾಡ್ರಂತೆ. ನಾನು ಇಂಟ್ರೊಡಕ್ಷನ್ ಮಾಡಿಸ್ತೀನಿ, ಯಾರ್ಯಾರು ಕೆಲವರಿಗೆ ಇಂಟ್ರೊಡಕ್ಷನು ಗೊತ್ತಿರಲ್ಲ, ಅಂದರೆ ಫಂಕ್ಷನ್ ಅಂದ್ರೇನು, ಡೊಮೇನ್ ಅಂದ್ರೇನು, ರೇಂಜ್ ಅಂದ್ರೇನು ಗೊತ್ತಿರಲ್ಲ. ಅದಕ್ಕೋಸ್ಕರ ಸೊ ನನಗೆ ಅವೆಲ್ಲ ಹೇಳ್ತೀನಿ. ಯಾರಿಗೆ ಬರುತ್ತೆ ನೀವು ಡೈರೆಕ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡಿ. ಓಕೆ, ಸೊ ಕ್ವಶನ್ಸ್ನ ಎಲ್ಲ ಇಂಟ್ರೊಡಕ್ಷನ್ ಸ್ಕಿಪ್ ಮಾಡಿ ಕ್ವಶನ್ಸ್ಗೆ ಹೋಗಿ. ಓಕೆ, ಸೊ ಫಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಫಂಕ್ಷನ್ ಅಂದರೆ ಏನು? ಸೊ ಫಂಕ್ಷನ್ ಯಾವಾಗುತ್ತೆ ಅಂದರೆ, ಒಂದು ರಿಲೇಷನ್ ಫಂಕ್ಷನ್ ಯಾವಾಗುತ್ತೆ. ಸೊ ಒಂದು ರಿಲೇಷನ್ ಫಂಕ್ಷನ್ ಅಂದರೆ, ಸೊ ಫಸ್ಟ್ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ A to A. ಒಂದು ರಿಲೇಷನ್ ಏನಂತಂತಿದೆ ಅಂದರೆ A ಇಂದ Bಗೆ ಡಿಫೈನ್ ಆಗ್ತಿದೆ ಅಂತ ಅರ್ಥ. ಅಂದರೆ ಸೆಟ್ A, ದಿಸ್ ಈಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಸೆಟ್ A ಆ್ಯಂಡ್ ದಿಸ್ ಈಸ್ ಸೆಟ್ B. ಓಕೆ, ಸೆಟ್ A ಇಂದ ಸೆಟ್ ಫಂಕ್ಷನ್ಗೆ ಡಿಫೈನ್ ಆಗ್ತಿದೆ ಅಂತಂದರೆ, ಇಲ್ಲಿಂದ ಇಲ್ಲಿ ಡಿಫೈನ್ ಆಗ್ತಿದೆ ಅಂದಾಗ, ಸೊ ಈ ರಿಲೇಷನ್ ಈಸ್ ಸೆಟ್ ಟು ಬಿ ಫಂಕ್ಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಸೆಟ್ A ಶುಡ್ ಹ್ಯಾವ್ ಓನ್ಲಿ ಒನ್ ಇಮೇಜ್ ಇನ್ ದಿ ಸೆಟ್ B. ಅಂದರೆ ಇಲ್ಲಿ ಸೆಟ್ ಇರೋ A ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗೆ ಓನ್ಲಿ ಒನ್ ಇಮೇಜ್ ಇರ್ಬೇಕು. ಸಪೋಸ್ ಇಲ್ಲಿ 1 2 3 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ A ಇದೆಲ್ಲ ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಇಮೇಜ್ ಇರಬೇಕು. ಸಪೋಸ್ ಇಲ್ಲಿ 4 5 6 7 ಅಂತಿದೆ ಅಂತ ಅಂದ್ಕೊಳ್ಳಿ. ಸೊ 1ಗೆ 4 ಇಮೇಜ್ ಇದೆ ಅಂತ ಅಂದ್ಕೊಳ್ಳಿ, 2ಗೆ 6 ಇಮೇಜ್ ಇದೆ ಅಂದ್ಕೊಳ್ಳಿ, 3ಗೆ 7 ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ 1ಗೂ ಒಂದು ಇಮೇಜ್ ಇದೆ, 2ಗೂ ಒಂದು ಇಮೇಜ್ ಇದೆ, 3ಗೂ ಒಂದು ಇಮೇಜ್. ಅದು ಎಷ್ಟೆಷ್ಟಿದೆ? ಒಂದೇ ಇದೆ. ಸೊ 1ಕ್ಕೆ ಒಂದು ಇಮೇಜ್ ಇದೆ, 2 ಒಂದೇ ಇಮೇಜ್ ಇದೆ, 3ಗೆ 7 ಇದೆ. ಸೊ ದೀಸ್ ಟೈಪ್ ಆಫ್ ರಿಲೇಷನ್ಸ್ ವಿ ಕಾಲ್ ಇಟ್ ಆಸ್ ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಏನು, ಎವ್ರಿ ಎಲಿಮೆಂಟ್ ಆಫ್ ಪ್ರತಿಯೊಂದು ಎಲಿಮೆಂಟು ಸೆಟ್ ಎ ಇಂದ ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಇಮೇಜ್ ಇರಬೇಕು. ಇದನ್ನು ನಾವೇನು ಹೇಳ್ತೀವಿ, ಸೊ ಫಂಕ್ಷನ್ ಅಂತ ಹೇಳ್ತಿದ್ದೀವಿ. ಓಕೆ, ಸೊ ನಮಗೆ ಸೊ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಮೂಲಕ ಕಲಿಯೋಣ. ಸೊ ನಮಗೆ ಸೊ ಫಂಕ್ಷನ್ಸು ನಿಮಗೆ ಇದು ಒಂದು ಎಕ್ಸಾಂಪಲಲ್ಲಿ ಅರ್ಥ ಆಗಲ್ಲ, ಇದು ಫಂಕ್ಷನ್ ಹೌದಾ ಅಲ್ಲ ಅಂತೇಳಿ. ಓಕೆ, ಅದಕ್ಕೋಸ್ಕರ ಡಿಫ್ರೆಂಟ್ ಆ್ಯರೋ ಡಯಾಗ್ರಾಮಿಂದ ಕಲಿಯೋಣ. ವಾಟ್ ಈಸ್ ಫಂಕ್ಷನ್, ವಾಟ್ ಈಸ್ ನಾಟ್ ಫಂಕ್ಷನ್ ಅಂತೇಳಿ. ಸೊ ಇಲ್ಲಿ ಜಸ್ಟ್ ಸಿ ಹಿಯರ್. ಈಗ ನೋಡಿ, ಸೊ ಇಷ್ಟು ಕ್ವಶನ್ಸ್ ಇದಾವೆ ನಿಮಗೆ, ಇಷ್ಟು ಆ್ಯರೋ ಡಯಾಗ್ರಾಮ್ಸ್ ಇದಾವೆ. ನೀವು ಈಗ ಹೇಳಬೇಕು ಇದು ಫಂಕ್ಷನ್ ಹೌದಾ ಅಲ್ಲ. ಓಕೆ, ಸೊ ಫಸ್ಟ್ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಸೆಟ್ ಎ ಅದ. ಓಕೆ, ಫಂಕ್ಷನ್ ಅಂದರೆ ಏನು, ಸೆಟ್ ಎ ಇರೋ ಎಲ್ಲ ಎಲಿಮೆಂಟ್ಸ್ಗೂ ಒಂದೊಂದು ಇಮೇಜ್ ಇರಬೇಕು, ಯಾವುದು ಒಂದೇ ಇಮೇಜ್ ಇರಬೇಕು. ಓಕೆ, ಇಲ್ಲಿ ನೋಡಿ, ಸೆಟ್ ಎ ಎಲಿಮೆಂಟ್ಸ್ ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಇಮೇಜ್ ಇದೆ ಅಲ್ಲ. ಹಾಂ, ಇದೆ ಸರ್. ಓಕೆ, ಸೊ 1ಗೆ A ಇದೆ, 2ಗೆ B ಇದೆ, 3ಗೆ D ಇದೆ, 4ಗೆ C ಇದೆ. ಓಕೆ, ದೆನ್ ಇಟ್ ಈಸ್ ಎ ಫಂಕ್ಷನ್. ಓಕೆ, ಇದು ಫಂಕ್ಷನ್ ಆಗುತ್ತೆ ಅಂತ ಅರ್ಥ. ಓಕೆ, ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಎಲಿಮೆಂಟ್ಗೆ ಒಂದೊಂದು ಇಮೇಜ್. ಸೊ 1ಗೆ B ಇದೆ, ಸೊ 2ಗಿನೂ B ಇದೆ. ಓಕೆ, 3ಗೂ C ಇದೆ. ಅಂದರೆ ಇದಕ್ಕೂ ಒಂದು ಇಮೇಜ್ ಇದೆ, ಇದಕ್ಕೂ ಒಂದು ಇಮೇಜ್, ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಇಮೇಜ್ ಇದೆ. ಓಕೆ, ಸೊ ಅದಕ್ಕೆ ಅನ್ಸುತ್ತೆ ಅವು ಎರಡಕ್ಕೂ ಒಂದೇ ಇರ್ಬೋದು, ಬಟ್ ಒಂದು ಇಮೇಜ್ ಇದೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕಲಿಯೋಣ. 1 ಮತ್ತು 1 to ಸೆಕೆಂಡ್ ಪಿ ಯು ಸಿಯಲ್ಲಿ ಕಲಿತೀರಿ ನೀವು. ಓಕೆ, ಸದ್ಯಕ್ಕೆ ಏನು ಮಾಡೋಣ, ಫಂಕ್ಷನ್ ಏನಂತ ಕಳಿಸೋದು. ಸೊ ನಿಮ್ಗೆ ಏನಿದೆ, ದಿಸ್ ಈಸ್ ಆಲ್ಸೋ ಎ ಫಂಕ್ಷನ್. ಮತ್ತು ಪ್ರತಿಯೊಂದು ಎಲಿಮೆಂಟ್ಗೂ ಒಂದೊಂದು ಇಮೇಜ್ ಇದೆ ಅಂತ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಒಂದು ಪ್ರತಿಯೊಂದು ಎಲಿಮೆಂಟ್ಗೂ ನೋಡಿ, ಸೆಟ್ ಇದ್ರಲ್ಲೆಲ್ಲ ಪ್ರತಿಯೊಂದು ಎಲಿಮೆಂಟ್ಸ್ಗೆ ಏನಿದೆ, ಒಂದೊಂದು ಇಮೇಜ್ ಇದೆಯಾ. ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಆಲ್ಸೋ ಎ ಫಂಕ್ಷನ್. ಓಕೆ, ಸೊ ನೆಕ್ಸ್ಟ್ ಇದೆ ಇಲ್ಲಿ ನೋಡಿ, ಫಂಕ್ಷನ್ ಅಂದರೆ ಏನು, ರಿಲೇಷನ್ ಈಸ್ ಸೆಟ್ ಟು ಬಿ ಎ ಫಂಕ್ಷನ್ ಎಲಿಮೆಂಟ್ಸ್ ಆಫ್ ಸೆಟ್ ಎ. ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಶುಡ್ ಹ್ಯಾವ್ ಒನ್ ಇಮೇಜ್. ಇದು ಎವ್ರಿ ಎಲಿಮೆಂಟ್ ನೋಡಿ, ಇಲ್ಲಿ 4 ಅವ್ರು ಏನು ಹೇಳ್ತಾರೆ, ಎವ್ರಿ ಎಲಿಮೆಂಟ್ ಅಂತ ಹೇಳಿದ್ರೆ, ಎವ್ರಿ ಎಲಿಮೆಂಟ್ ಅಂದರೆ 4 ಇಮೇಜ್ ಇದೆನಾ? ಇಲ್ಲಲ್ಲ, 4 ಇಮೇಜ್ ಇಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್
ನಾಟ್ ಎ ಫಂಕ್ಷನ್, ಇದು ಫಂಕ್ಷನ್ ಆಗಲ್ಲ. ಯಾಕೆ? ಸೊ ಯಾಕೆ ಹೇಳಿ ಯಾಕೆ ಆಗಲ್ಲ? ಸೊ ನಮಗೆ ಇಲ್ಲಿ ನಮಗೆ ಫಾರ್ ಇಮೇಜ್ ಇಲ್ಲ. ಅವ್ರು ಏನು ಹೇಳ್ತಾರೆ, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಶುಡ್ ಹ್ಯಾವ್ ಓನ್ಲಿ ಒನ್ ಇಮೇಜ್ ಅಂತ ಹೇಳ್ತಾರೆ. ಒಂದು ಇಮೇಜ್ ಇರಬೇಕು, ಇಲ್ಲ ಅದಕ್ಕೆ. ಸೊ ಇಟ್ ಈಸ್ ನಾಟ್ ಎ ಫಂಕ್ಷನ್. ಸೊ ಅದೇ ಥರ ಇಲ್ಲಿ ನೋಡಿ ಇದೇನಾಗುತ್ತೆ, ಸೊ ಇಲ್ಲಿ ನೋಡಿ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಇಮೇಜ್ ಇದೆ. ಸೊ ಇದೇನಾ ಇಮೇಜು? ಓಕೆ, ಇಟ್ ಈಸ್ ಆಲ್ಸೋ ಎ ಫಂಕ್ಷನ್. ನಾವು ಇಲ್ಲಿ ನೋಡಿ, ಸೊ ದಿಸ್ ವೆದರ್ ಇಟ್ ಈಸ್ ಎ ಫಂಕ್ಷನ್ ಹೌದಾ ಅಲ್ಲ. ಯು ಜಸ್ಟ್ ಸಿ ಹಿಯರ್ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಇಮೇಜ್ ಇದೆನಾ? ಇದೆ ಸರ್, ಇದೆ ಪ್ರತಿಯೊಂದು. ಬಟ್ ಸೊ ಒಂದಿಗೆ ಪ್ರತಿಯೊಂದು ಎಲಿಮೆಂಟ್ಸ್ಗೂ ಎಷ್ಟೆಷ್ಟು ಇಮೇಜ್ ಇರಬೇಕು? ಒಂದೇ ಇಮೇಜ್ ಇರಬೇಕು. ಓಕೆ, ಫಂಕ್ಷನ್ ಯಾವಾಗುತ್ತೆ, ದ ಫಂಕ್ಷನ್ ಈಸ್ ಸೆಟ್ ಟು ಬಿ, ನೀವು ಫಂಕ್ಷನ್ನು ಯಾವಾಗ ಆಗುತ್ತೆ ಅಂದರೆ, ಸೊ ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಶುಡ್ ಹ್ಯಾವ್ ಓನ್ಲಿ ಒನ್ ಇಮೇಜ್. ಸೊ ಇಲ್ಲಿ ನೋಡಿ ಎಷ್ಟಿದೆ ಇಮೇಜ್ ಅದು? ಸೊ ಒನ್ಗೆ ಎರಡು ಇಮೇಜ್ ಇದಾವೆ. ಓಕೆ, ಒನ್ಗೆ ಏನೂ ಇಮೇಜು, ಬಿನೂ ಇಮೇಜು. ಸೊ ದಟ್ ಈಸ್ ವೈ ದಿಸ್ ಈಸ್ ನಾಟ್ ಎ ಫಂಕ್ಷನ್ ಅಂತ ಅರ್ಥ. ಅವ್ರು ಏನು ಹೇಳ್ತಾರೆ, ಎ ಫಂಕ್ಷನ್, ಎ ರಿಲೇಷನ್ ಈಸ್ ಸೆಟ್ ಟು ಬಿ ಎ ಫಂಕ್ಷನ್, ಎವ್ರಿ ಎಲಿಮೆಂಟ್ ಆಫ್ ಸೆಟ್ ಎ ಶುಡ್ ಹ್ಯಾವ್ ಓನ್ಲಿ ಒನ್ ಇಮೇಜ್ ಇನ್ ದಿ ಸೆಟ್ ಬಿ. ಓಕೆ, ಸೊ ಇದನ್ನ ಹೇಳ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಓಕೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಒಂದು ಈ ಎಲಿಮೆಂಟ್ಗೆ ಇಮೇಜ್ ಇಲ್ಲ, ದಟ್ ಈಸ್ ವೈ ಇಟ್ ಈಸ್ ನಾಟ್ ಎ ಫಂಕ್ಷನ್. ಇಲ್ಲಿ ಸೊ ಒಂದಿಂದನೇ ಎರಡೆರಡು ಇಮೇಜ್ ಬರ್ತಿದೆ. ಸೊ ದಟ್ ಈಸ್ ವೈ ದಿಸ್ ಈಸ್ ನಾಟ್ ಎ ಫಂಕ್ಷನ್ ಅಂತ ಅರ್ಥ. ಓಕೆ, ನಾವು ವಿಲ್ ಗೋ ಫಾರ್ ವಾಟ್ ಈಸ್ ಡೊಮೈನ್. ಓಕೆ, ಸೊ ಡೊಮೈನ್ ಅಂದರೆ ಏನು? ಸೊ ಡೊಮೈನ್ ಅಂದರೆ ಏನಂತ ಕೇಳ್ತಾರೆ, ಡೊಮೈನ್ ಅಂತಂದಾಗ ಸೊ ಇಲ್ಲಿ ನೋಡಿ ಒಂದು ಮಷೀನ್ ಇದೆ ಅಂತ ಅಂತೇಳಿ, ಲೆಟ್ ಅಸ್ ಫಂಕ್ಷನ್ ಈಸ್ ಅ ಟೈಪ್ ಆಫ್ ಮಷೀನ್ ಅಲ್ಲಿ. ಓಕೆ, ಒಂದು ಮಷೀನ್ ಇದೆ ಅಂತ ಅಂತೇಳಿ, ಮಷೀನ್ ವರ್ಕ್ ಆಗಬೇಕಂದ್ರೆ ನಾವು ಏನೇನು ಹಾಕ್ಬೋದು, ವಾಟ್ ಆರ್ ದ ವ್ಯಾಲ್ಯೂಸ್ ವಿ ಕ್ಯಾನ್ ಪುಟ್ ಇಟ್ ಇನ್. ಸಪೋಸ್ ಒಂದು ಜ್ಯೂಸ್ ಮಿಕ್ಸರ್ ಇದೆ ಅಂತ ಅಂದ್ಕೊಳ್ಳಿ. ಸಿ ನೋಡಿ, ಆ ಜ್ಯೂಸ್ ಮಿಕ್ಸರಲ್ಲಿ ನಾವು ಕಲ್ಲು ಕಟ್ಗೆ ಎಲ್ಲ ಹಾಕಿದಾಗ ಅದು ವರ್ಕ್ ಆಗುತ್ತಾ? ಆಗಲಿಲ್ಲ. ಸೊ ಅದಕ್ಕೋಸ್ಕರ ಸೊ ಹಿಯರ್ ಡೊಮೈನ್ ಇಸ್ ನಥಿಂಗ್ ಬಟ್ ವಾಟ್ ಆರ್ ದ ವ್ಯಾಲ್ಯೂಸ್ ವಿ ಕ್ಯಾನ್ ಪುಟ್ ಇಟ್ ಇನ್. ನಾವು ಜ್ಯೂಸ್ ಮಾಡಬೇಕಂದ್ರೆ ಜ್ಯೂಸ್ ಮಿಕ್ಸರಲ್ಲಿ ಜ್ಯೂಸ್ ಮಾಡ್ಬೇಕಂದ್ರೆ ಏನಾಗಬೇಕು? ನಾವು ಫ್ರೂಟ್ಸ್ ಹಾಕ್ಬೇಕಾ? ಫ್ರೂಟ್ಸ್ ಹಾಕಿದ್ರೆ ಅಷ್ಟೇ ಅಲ್ಲ ಅದನ್ನು ವರ್ಕ್ ಆಗುತ್ತೆ. ಸೊ ದಟ್ ನಾವು ವಾಟ್ ಆರ್ ದ ಫ್ರೂಟ್ಸ್ ಏನು ಹಾಕ್ತೀವಲ್ಲ, ದಟ್ ಈಸ್ ವಾಟ್ ದಿ ಡೊಮೈನ್ ಅಂತ ಅರ್ಥ. ಸೊ ನೀವು ಕಲ್ಮಣ್ಣು ಹಾಕ್ತೀವ, ಕಲ್ಮಣ್ಣು ಹಾಕಿದ್ರೆ ವರ್ಕ್ ಆಗುತ್ತೆ, ಅದು ಬಡ್ದು ಹೋಗ್ಬಿಡುತ್ತೆ, ಏನು ಮುರಿದೋಗ್ಬಿಡ್ತಿಲ್ಲ, ಕೆಟ್ಟೋಗ್ಬಿಡುತ್ತೆ. ಓಕೆ, ಸೊ ದಟ್ ಈಸ್ ವೈ ಡೊಮೈನ್ ಈಸ್ ನಥಿಂಗ್ ಬಟ್ ಇನ್ ಆರ್ ಟು ವರ್ಕ್ ದಿಸ್ ಮಷೀನ್ ವಾಟ್ ಆರ್ ದ ವ್ಯಾಲ್ಯೂಸ್ ಪುಟ್ ಇಟ್ ಇನ್. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೊ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5 ಇದೆ ಅಂತ ಅಂದ್ಕೊಳ್ಳಿ. ಸೊ ಏನಿದೆ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಇದು ಒಂದು ಮಷಿನ್ ಥರ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಏನೇನು ವ್ಯಾಲ್ಯೂಸ್ ಹಾಕಿದರೆ ಇಲ್ಲ ಇದು ವರ್ಕ್ ಆಗುತ್ತೆ. ಓಕೆ, ಇಲ್ಲಿ ಏನೇನು ವ್ಯಾಲ್ಯೂಸ್ ಹಾಕಿದರೆ ಇಲ್ಲ. ಫಸ್ಟ್ ಆಫ್ ಆಲ್ ಏನು ವ್ಯಾಲ್ಯೂಸ್ ಹಾಕ್ಬಾರ್ದು ನಾವು. ಓಕೆ, ಸೊ ಏನು ವ್ಯಾಲ್ಯೂಸ್ ಹಾಕ್ಬೇಕಂದ್ರೆ, ಏನು ವ್ಯಾಲ್ಯೂಸ್ ಹಾಕ್ಬಾರ್ದು ಅಂದರೆ, ಸೊ ಫಸ್ಟ್ ಜಸ್ಟ್ ಸಿ ನಾವು ಡಿನಾಮಿನೇಟ್ರ್ ಏನು ಇರಬಾರ್ದು ಯಾವತ್ತಿದ್ರು, ಡಿನಾಮಿನೇಟ್ರ್ ಈಕ್ವಲ್ ಟು 0 ಇರಬಾರ್ದು. ವಿಚ್ ಮೀನ್ಸ್ ಸೊ ಹಿಯರ್ ಎಕ್ಸ್ ಮೈನಸ್ 5 ಶುಡ್ ನಾಟ್ ಬಿ ಈಕ್ವಲ್ ಟು 0. ಓಕೆ, ಎಕ್ಸ್ ಮೈನಸ್ ಸೊ ಇದು ಈಕ್ವಲ್ ಟು 0 ಆಗುತ್ತೆ, ಏನಾಗುತ್ತೆ? ಫಂಕ್ಷನ್ ಆಗುತ್ತೆ, ನಾಟ್ ಡಿಫೈನ್ಡ್ ಆಗುತ್ತೆ. ಓಕೆ, ಸೊ ಈ ಮಷಿನ್ ವರ್ಕ್ ಆಗಬೇಕಂದ್ರೆ ನಾವು ಎಕ್ಸ್ ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು 5 ಅಂತ ಅರ್ಥ. -5 ಕಡೆ ಕಳಿಸಿ. ಓಕೆ, ಎಕ್ಸ್ ವ್ಯಾಲ್ಯೂ 5 ಆಗಿಬಿಟ್ರೆ ಇದು ಫಂಕ್ಷನ್ ಡಿಫೈನ್ ಆಗಲ್ಲ. ಅಂದರೆ ಇದ್ರ ಡೊಮೇನ್ ಏನು ಬರುತ್ತೆ? ಸೊ ಡೊಮೇನ್ ಈಸ್ ನಥಿಂಗ್ ಬಟ್ ಸೊ ನಾವು ಎಲ್ಲ ರಿಯಲ್ ನಂಬರ್ಸ್ ಹಾಕ್ಬೋದು. ಏನು ಹಾಕ್ಬಾರ್ದು? ಸೊ ಎಕ್ಸೆಪ್ಟ್ 5 ಹಾಕ್ಬಾರ್ದು. ಸೊ 5 ಹಾಕಿದರೆ ಈ ಮಷಿನ್ ವರ್ಕ್ ಆಗಲ್ಲ. ಓಕೆ, ಅರ್ಥ ಆಗ್ತಿದೆ? ಸೊ ಡೊಮೇನ್ ಈಸ್ ನಥಿಂಗ್ ಬಟ್ ವಾಟ್ ಆರ್ ದ ಜನರಲ್ ಆಗಿ ನಾನು ಹೇಳ್ತೀನಿ, ವಾಟ್ ಆರ್ ದ ವ್ಯಾಲ್ಯೂಸ್ ಯು ಕ್ಯಾನ್ ಪುಟ್ ಇಟ್ ಇನ್. ಓಕೆ, ದಟ್ ವಿ ಕಾಲ್ ಇಟ್ ಆಸ್ ಡೊಮೇನ್. ಓಕೆ, ಸೊ ನೆಕ್ಸ್ಟ್ ವಾಟ್ ಅಬೌಟ್ ರೇಂಜ್. ರೇಂಜ್ ಅಂದರೆ ಏನು? ಸೊ ರೇಂಜ್ ಅಂದರೆ ನಮ್ಗೆ ಏನೇನು ಆನ್ಸರ್ ಬರ್ತಿದ್ದಾವೆ. ಓಕೆ, ಇದರಲ್ಲಿ ಸಪೋಸ್ 3 ಹಾಕಿ. ಸೊ 3 ಹಾಕಿದ್ರೆ 1 ಡಿವೈಡೆಡ್ ಬೈ 3 ಮೈನಸ್ 5 ಮಾಡಿದಾಗ ಸೊ 3 ಮೈನಸ್ 5 ಮಾಡಿದಾಗ 3 ಮೈನಸ್ 5 ಮಾಡಿದಾಗ -2 ಬರ್ತದೆ. ಸೊ ದಿಸ್ ವಿಲ್ ಬಿ -2. 1 ಡಿವೈಡೆಡ್ ಬೈ -2. ಸೊ 1 ಡಿವೈಡೆಡ್ ಬೈ -2. ಸೊ ದ ಆನ್ಸರ್ಸ್ ಜನರಲಾಗಿ ನಮ್ಗೆ ಆನ್ಸರ್ಸ್ ಏನೇನು ಬರ್ತವೆ, ಸೊ ದಟ್ ವಿ ಕಾಲ್ ಇಟ್ ಆಸ್ ರೇಂಜ್. ಓಕೆ, ಜನರಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಡೆಫಿನಿಷನ್ ಬೇಡ ನಮಗೆ. ಡೆಫಿನಿಷನ್ ಪಕ್ಕಡಿದ್ರೆ ಸೆಟ್ ಬಿ ಎಲ್ ಎಲಿಮೆಂಟ್ಸು ಅಂತ ಹೇಳ್ತೀವಿ. ಸೆಟ್ ಬಿ ಎಲ್ ಎಲ್ಲ ಎಲಿಮೆಂಟ್ಸು ಒಂದು ಟರ್ಮ್ಸ್ ಆಫ್ ಎ ಕಮ ಬಿ ಎಲ್ ಬರೆದಾಗ ಹೇಳ್ತೀವಿ ನಾವು. ಅದ್ರ ಪ್ರಕಾರ ಬೇಡ ನಮ್ಗೆ ಸದ್ಯಕ್ಕೆ. ಸೊ ನಮ್ಗೆ ಜನರಲಾಗಿ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಸೊ ಡೊಮೇನ್ ಅಂದರೆ ವಾಟ್ ಆರ್ ದ ವ್ಯಾಲ್ಯೂಸ್ ವಿ ಕ್ಯಾನ್ ಪುಟ್ ಇಟ್ ಇನ್, ಅಂದರೆ ಏನೇನು ವ್ಯಾಲ್ಯೂಸ್ ಹಾಕ್ಬೋದು. ರೇಂಜ್ ಅಂದರೆ ಏನೇನು ಆನ್ಸರ್ಸ್ ಬರುತ್ತೆ, ದಟ್ ಈಸ್ ಅಸ್ ರೇಂಜ್. ಕೋಡಮನ್ ಅಂದರೆ ಇಲ್ಲಿ ಸೆಟ್ ಬಿ ಇರಲ್ಲಿ ಎಲ್ಲ ಎಲಿಮೆಂಟ್ಸ್ ನಾವು ಏನಂತೀವಿ, ಕೋಡಮನ್ ಅಂತಿರ್ತೀವಿ. ಓಕೆ, ಸೊ ಸೆಟ್ ಬಿ ಇರಲ್ಲಿ ಎಲ್ಲ ಎಲಿಮೆಂಟ್ಸ್ ಏನಂತೀವಿ, ಕೋಡಮನ್ ಅಂತಂತೀವಿ. ಓಕೆ, ಸದ್ಯಕ್ಕೆ ಇದು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಬೇಕಾದರೆ ಬರ್ಕೊಳ್ಳಿ. ಓಕೆ, ಓಕೆ.
ಸೊ ಈ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ನೋಡಿ. ಕ್ವಶನ್ಸ್ ನಮಗೆ 5 ಮಾರ್ಕ್ಸು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ ಮಾಡಿಸುತ್ತೆ. ಆಲ್ಮೋಸ್ಟ್ ಇವೇ ಕ್ವಶನ್ಸ್ ಕೇಳೋದು ನಿಮಗೆ. ಸೊ ನಮಗೆ ಫಸ್ಟು 3 4 ಕ್ವಶನ್ಸ್ ಮಾಡಿಸ್ತೀನಲ್ಲ ಅವೇ ಆಲ್ಮೋಸ್ಟ್ ಕ್ವಶನ್ಸ್ ಕೇಳಿಸೋದು ನಿಮಗೆ. ಸೊ ನಮ್ಗೆ ಇವು ಬಿಟ್ಟು ಬೇರೆ ಕ್ವಶನ್ಸ್ ಯಾವ ಕೇಳೋದಿಲ್ಲ, ಬಿಕಾಸ್ ಇವೇ ನಿಮ್ಗೆ ಕ್ವಶನ್ಸ್ ಇರೋದು. ಸೊ ಇವು ಬಿಟ್ಟು ಮತ್ತು ಬೇರೆ ಕೇಳಿದ್ರೆ ಮತ್ತು ಅದು ನಿಮ್ಮ ಕ್ವಶನ್ ಪೇಪರ್ ಅಲ್ಲ ಅಂತ ಅರ್ಥ. ಓಕೆ, ನಾವು ಜಸ್ಟ್ ಸಿ ಫಸ್ಟ್ ಡಿಫೈನ್ ಮಾಡ್ಯುಲಸ್ ಫಂಕ್ಷನ್. ಓಕೆ, ಸೊ ಮಾಡ್ಯುಲಸ್ ಫಂಕ್ಷನ್ ಏನಂತ ಹೇಳ್ಬೇಕು ನಾವು. ಓಕೆ, ಆ್ಯಂಡ್ ಡ್ರಾ ದಿ ಗ್ರಾಫ್ ಆಫ್ ದಿ ಮಾಡ್ಯುಲಸ್ ಫಂಕ್ಷನ್, ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಮಾಡ್ಯುಲಸ್ ಫಂಕ್ಷನ್ ಏನಂತ ಅರ್ಥ ಮಾಡ್ಕೋಬೇಕು, ಅಥವಾ ಡಿಫೈನ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಅದರದ್ದು ಗ್ರಾಫ್ ಹಾಕಬೇಕು. ನೆಕ್ಸ್ಟ್ ಏನು ಮಾಡಬೇಕು, ರೈಟ್ ಇಟ್ಸ್ ಡೊಮೇನ್ ಆ್ಯಂಡ್ ರೇಂಜ್ ಅಂತ. ಸೊ ಫಸ್ಟ್ ಆಫ್ ಆಲ್ ಮಾಡ್ಯುಲಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಡ್ಯುಲಸ್ ಫಂಕ್ಷನ್? ಸೊ ಮಾಡ್ಯುಲಸ್ ಫಂಕ್ಷನ್ ಅಂದರೆ ಏನು, ಜನರಲಾಗಿ ಏನಂತಂತಂದರೆ ಮಾಡ್ಯುಲಸ್ ಫಂಕ್ಷನ್ ಅಂದರೆ ಸೊ ವಾಟ್ ಎವರ್ ದ, ಸೊ ನಮ್ಗೆ ಯಾವ್ದಾರ ಒಂದು ಫಂಕ್ಷನ್ ಇದೆ, ಒಂದು ಮಷೀನ್ ಇದೆ, ಆ ಮಷೀನಲ್ಲಿ ನಂಬರ್ಸ್ ಹಾಕ್ತಿದ್ವಿ. ಆ ನಂಬರ್ಸ್ ಹಾಕಿದಾಗ ನಾವು ಯಾವ ಥರ ನಂಬರ್ಸ್ ಬರ್ತಿದೆ ಅಂದರೆ ಹೊರಗಡೆ ಪಾಸಿಟಿವ್ ನಂಬರ್ಸ್ ಬರ್ತವೆ. ಸೊ ನೆಗೆಟಿವ್ ವ್ಯಾಲ್ಯೂ ಹಾಕಿದ್ರೂ ಏನು ಬರುತ್ತೆ, ಪಾಸಿಟಿವ್ ಬರ್ತಿದೆ. ಪಾಸಿಟಿವ್ ವ್ಯಾಲ್ಯೂ ಹಾಕಿದ್ರೂ ಏನು ಬರ್ತಿದೆ, ನೆಗೆಟಿವ್ ವ್ಯಾಲ್ಯೂ, ಪಾಸಿಟಿವ್ ವ್ಯಾಲ್ಯೂನೇ ಬರ್ತಿದೆ. ಸೊ ನೀವು ಏನಾರ ಒಂದು ಮಷೀನ್ ಇದೆ, ಆ ಮಷೀನಲ್ಲಿ ನೀವು ಏನಾರ ಹಾಕಿ ನಮಗೇನು ಯಾವ ಥರ ನಂಬರ್ ಕೊಡ್ತಾರೆ, ಪಾಸಿಟಿವ್ ನಂಬರ್ಸೇ ಕೊಡ್ತಾರೆ. ದಟ್ ಟೈಪ್ ಆಫ್ ಫಂಕ್ಷನ್ ಕಾಲ್ಡ್ ಆಸ್ ಮಾಡ್ಯುಲಸ್ ಫಂಕ್ಷನ್. ಜನರಲಾಗಿ ಸೊ ಜನರಲಾಗಿ ಏನು ಹೇಳ್ತೀನಿ ಅಂದರೆ, ಸಪೋಸ್ ಒಂದು ಫಂಕ್ಷನ್ ಇದೆ. ಸೊ ಅದೊಂದು ಫಂಕ್ಷನ್ ಯಾವ ಥರ ಮಾಡ್ಯುಲಸ್ ಆಫ್ ಎಕ್ಸ್ ಇದ್ದರೆ, ಸಪೋಸ್ ನೀವೇನು ಕೊಡಿ -3 ಕೊಡಿ. ಸೊ ಮಾಡ್ಯುಲಸ್ ಆಫ್ ಮೈನಸ್ ಈಸ್ 3. ಓಕೆ, ಅದೇ ಥರ ಸೊ ಮಾಡ್ಯುಲಸ್ ಆಫ್ -4 ಈಸ್ ದಟ್ ಈಸ್ 4. ಅಂದರೆ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಲ್ಲ ಅದು. ಓಕೆ, ಸೊ ನಮಗೆ ನೆಗೆಟಿವ್ ವ್ಯಾಲ್ಯೂಸ್ ನಮ್ಗೆ ಏನು ಕೊಡ್ತಾರೆ, ಪಾಸಿಟಿವ್ ಆಗಿ ಕೊಡ್ತಾರೆ. ದಟ್ ವಿ ಕಾಲ್ ಇಟ್ ಆಸ್ ಮಾಡ್ಯುಲಸ್ ಫಂಕ್ಷನ್. ಅದೇ ಥರ ಸೊ ಮಾಡ್ಯುಲಸ್ ಆಫ್ 4 ಇಸ್ ನಥಿಂಗ್ ಬಟ್ 4. ಓಕೆ, ಸೊ ದಿಸ್ ಈಸ್ ವಾಟ್ ದಿಸ್ ಫಂಕ್ಷನ್. ಈ ಫಂಕ್ಷನ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ, ಸೊ ನಮಗೆ ಸೊ ಮಾಡ್ಯುಲಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ವಾಟ್ ಎವರ್ ದ ಪಾಸಿಟಿವ್ ವ್ಯಾಲ್ಯೂಸ್, ನೀವು ಡೊಮೇನ್ ವ್ಯಾಲ್ಯೂ ಏನಾರು ಹಾಕಿ, ಸೊ ನಮ್ಗೆ ಏನು ಬರ್ತದೆ ಆನ್ಸರು, ನಮಗೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ದಟ್ ಟೈಪ್ ಆಫ್ ಫಂಕ್ಷನ್ ಕಾಲ್ ಇಟ್ ಆಸ್ ಸೊ ಮಾಡ್ಯುಲಸ್ ಫಂಕ್ಷನ್. ಓಕೆ, ಅದ್ರ ಪ್ರಕಾರ ಡೆಫಿನೇಷನ್ ಪ್ರಕಾರ ಕಲಿಯೋಣ. ಸೊ ಡೆಫಿನೇಷನ್ ಪ್ರಕಾರ ಎ ಫಂಕ್ಷನ್, so f is defined from where to where, real number in the real numbers, defined by f of x is equal to modulus of x for all. ಉಲ್ಟಾ a ಅಂದರೆ ಏನಂತೀವಿ, for all x belongs to real number, for all x belongs to real numbers is called as modulus function. ಸೊ ಇಲ್ಲಿ ನೋಡಿ ನಾರ್ಮಲಾಗಿ ಡೆಫಿನೇಷನ್ಸಲ್ಲಿ ಎಲ್ಲ ಇದೇ ಥರ ಇರ್ತವೆ. ಫಂಕ್ಷನ್ ಈಸ್ defined from real numbers defined by the f of x is equal to modulus of x for all x belongs to real numbers is called as modulus function. ಅಂದರೆ ಮೀನಿಂಗ್ ಏನು ಅಂದರೆ, ನಿಮ್ಮ ಮೀನಿಂಗ್ ಏನಂದರೆ, ಎಕ್ಸ್ ವ್ಯಾಲ್ಯೂ ನೀವು 0 ಅಥವಾ 0ಕ್ಕಿಂತ ದೊಡ್ಡದು ಏನಾರು ಕೊಡಿ. ಸೊ ನಮ್ಗೇನು ಬರ್ತದೆ, ದಿಸ್ ಇಸ್ ಎಕ್ಸ್ ವ್ಯಾಲ್ಯೂ ಲೆಸರ್ ದೆನ್ 0 ಅಂತ ಬಂದಾಗ ದೆನ್ ಇಟ್ ಈಸ್ ವಾಟ್ -x ಅಂತ ಅರ್ಥ. ಸೊ ನಿಮಗೆ ಒಂದು ಜನರಲಾಗಿ ಅರ್ಥ ಮಾಡಿಸ್ಬೇಕಂದ್ರೆ, ಸೊ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಮಾಡ್ಯುಲಸ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ಒಂದು ನಶಾ ಮುಕ್ತಿ ಕೇಂದ್ರ ಇದ್ದಂಗೆ. ಓಕೆ, ಸೊ ನಶಾ ಮುಕ್ತಿ ಕೇಂದ್ರ ಇದ್ದಂಗೆ. ಓಕೆ, ಸೊ ಈಗ ಸಪೋಸ್ ಕನ್ಸಿಡರ್ ಇದೊಂದು ನಶಾ ಮುಕ್ತಿ ಕೇಂದ್ರ. ಇಲ್ಲಿ ಈ ನಶಾ ಮುಕ್ತಿ ಕೇಂದ್ರ 2 ರೂಮ್ ಇರ್ತವೆ. ಓಕೆ, ಸೊ ಅಂದರೆ ನಾರ್ಮಲಾಗಿ ಏನು ಮಾಡಿ, ನಶಾ ಮುಕ್ತಿ ಕೇಂದ್ರ ಅಂದರೆ ಯಾರೋ ಕುಡುಕರು ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಈ ಕೆಟ್ಟ ಚಟನ ಬಿಡಿಸೋಕ್ಕೋಸ್ಕರ ಇವೆಲ್ಲ ನಶಾಮುಕ್ತಿ ಕೇಂದ್ರಗಳು ಇರ್ತವೆ. ಸೊ ಈ ನಶಾಮುಕ್ತಿ ಕೇಂದ್ರ ಆ ನಶಾಮುಕ್ತಿ ಕೇಂದ್ರ 2 ರೂಮ್ ಇರ್ತವೆ. ಸೊ 2 ರೂಮ್ ಅಂದರೆ ಯಾವ ಥರ ರೂಮ್ ಅಂದರೆ, ಸೊ ಇಲ್ಲಿ ನೋಡಿ ಈಗ ಒಬ್ರು ಯಾವನು ಕುಡ್ಕ ಇರ್ತಾನೆ ಅಂತ ಅಂದ್ಕೊಳ್ಳಿ. ಸೊ ಆ ಕುಡ್ಕ ಬರ್ತಿದ್ದಾನೆ. ಓಕೆ, ಸೊ ಇಲ್ಲಿ ಕುಡ್ಕ ಇಸ್ ನಥಿಂಗ್ ಬಟ್ ವಾಟ್, ಸೊ ನಾವು ಕುಡ್ಕನ ಯಾವ ಥರ ಅಸ್ಯೂಮ್ ಮಾಡ್ಕೊಂಡಿದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಅಂತ ಅನ್ಸೋಣ. ಓಕೆ, ಸೊ ಕುಡ್ಕನ ನಾವು ಯಾವ ಥರ ಅಸ್ಯೂಮ್ ಮಾಡ್ಕೊಳ್ಳೋಣ, ಸೊ ನೆಗೆಟಿವ್ ವ್ಯಾಲ್ಯೂಸ್. ಈ ಸಪೋಸ್ ಈಗ ಯಾವ್ದಾರ ನೆಗೆಟಿವ್ ವ್ಯಾಲ್ಯೂ ಬರ್ತಿದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ನೆಗೆಟಿವ್ ವ್ಯಾಲ್ಯೂ ಬರ್ತಿದೆ ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು ನಾರ್ಮಲಾಗಿ ಪರ್ಸನ್ ಕಳಿಸ್ತಾರೆ. ಈಗ ನಶಾಮುಕ್ತಿ ಕೇಂದ್ರದಲ್ಲಿ ನಾರ್ಮಲ್ ಪರ್ಸನ್ ಕೊಟ್ಟರೆ ನಾರ್ಮಲ್ ಕಳಿಸ್ತಾರೆ. ಓಕೆ, ಅದೇ ಥರ ಈ ಕುಡ್ಕ ಬಂದ್ರೂ ಕುಡ್ಕಾಗ ಏನು ಮಾಡ್ತೇವೆ, ರೆಡಿ ಮಾಡಿ ನೀಟಾಗಿ ಕುಡಿಯಲಾರ್ದಂಗೆ ಕೆಟ್ಟ ಚಟ ಎಲ್ಲ ಬಿಡಿಸಿ ಕಳಿಸ್ತಾರೆ. ಓಕೆ, ಸೊ ಇದು ನಾರ್ಮಲ್ ಪರ್ಸನ್ ಎ ಅಂದರೆ ಪಾಸಿಟಿವ್ ಪರ್ಸನ್ ಇದೆ ಅಂತ, ಬಟ್ ಪಾಸಿಟಿವ್ ವ್ಯಾಲ್ಯೂಸ್ ಅಂತ ಅರ್ಥ. ಅದೇ ಥರ ನೆಗೆಟಿವ್ ಪರ್ಸನ್ ಅಂದರೆ ಕುಡ್ಕರು ಕೆಟ್ಟ ಚಟ ಮಾಡೋರು. ಓಕೆ, ಸೊ ಚೆನ್ನಾಗಿರೋರು ಏನು ಮಾಡ್ತಾರೆ, ಈ ರೂಮಲ್ಲಿ ಹಾಕ್ತಾರೆ. ಈ ರೂಮ್ ಅಂದರೆ ಇದು ಏನಾಗುತ್ತೆ, ಇಲ್ಲಿ ಏನಿರುತ್ತೆ ಅಂದರೆ, ಸೊ ನಮಗೆ ಚೆನ್ನಾಗಿರೋರು ಅಂದರೆ ಎ ಇದ್ದಾಗ ಎ ಹಾಕಿ ಕಳಿಸ್ಬಿಡ್ತಾರೆ. ವಾಪಸ್ ಏನು ಬರುತ್ತೆ, ನಮಗೆ ಏನೇ ಬರುತ್ತೆ. ಓಕೆ, ಅದೇ ಥರ ಈ ರೂಮ್ ಏನಿರುತ್ತೆ, ಅದ್ರ ಕೆಟ್ಟ ಚಟ ಮಾಡೋರು ಇರ್ತಾರಲ್ಲ, ಅದಕ್ಕೋಸ್ಕರ ಈ ರೂಮಲ್ಲಿ ಹಾಕ್ತಾರೆ. ಓಕೆ, ಈ ರೂಮಲ್ಲಿ ಇದ್ದಾಗ ಏನಾಗುತ್ತೆ, ಓಕೆ, ಸೊ ಈ ರೂಮಲ್ಲಿದೆ ಅಂತ ಅಂದ್ಕೊಳ್ಳಿ, ಈ ರೂಮಲ್ಲಿ ಹಾಕ್ತಾರೆ. ಈ ರೂಮಲ್ಲಿ ಹಾಕಿದಾಗ ಏನಿದೆ ಅವ್ರು ನೆಗೆಟಿವಾ, ಸೊ ದಿಸ್ ವಿಲ್ ಕಮ್ ನೆಗೆಟಿವ್. ಈ ರೂಮಲ್ಲಿ ಏನಿರ್ತಾರೋ ಮೈನಸಿಂದ ಮಲ್ಟಿಪ್ಲೈ ಮಾಡ್ತಾರೆ. ಅಂದರೆ ಅವರೆಲ್ಲ ಏನೋ ಒಂದು ಕೆಲಸ ಮಾಡಿ ಏನೋ ಒಂದು ಕೆಟ್ಟ ಚಟ ಬಿಡಿಸಿ ವಾಪಸ್ ಕಳಿಸ್ಬೇಕಂದ್ರೆ ಏನು ಮಾಡಬೇಕು, ನೆಗೆಟಿವ್ ಇದ್ದಿದ್ದು ಏನು ಮಾಡಬೇಕು, ಪಾಸಿಟಿವ್ ಮಾಡಬೇಕು. ಪಾಸಿಟಿವ್ ಬರ್ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಹೊರಗಿಂದ ಏನು ಮಾಡಬೇಕು, ಮೈನಸಿಂದ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನು ಬರುತ್ತೆ ಆನ್ಸರ್, ನಮಗೆ ಏನೋ ಬರುತ್ತೆ. ಸೊ ಅದೇ ಥರ ಇಲ್ಲಿ ನೋಡಿ, ಸೊ ಅದೇ ಥರ ಇಲ್ಲೇನಿದೆ ನೋಡಿ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಬಂದಾಗ ಇಟ್ ಈಸ್ ಎಕ್ಸ್.
ಇಲ್ಲಿ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಬಂದಾಗ ಇಟ್ ಈಸ್ ಮೈನಸ್ ಎಕ್ಸ್ ಅಂತ ಅರ್ಥ. ಓಕೆ, ಸೊ ದಿಸ್ ಈಸ್ ಹೌ ದಿಸ್ ಮಷೀನ್ ವಿಲ್ ವರ್ಕ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್. ಸೊ ಇದನ್ನು ಗ್ರಾಫ್ ಪ್ರಕಾರ ಹಾಕೋಣ ಈಗ. ಓಕೆ, ಸೊ ಗ್ರಾಫ್ ಪ್ರಕಾರ ಫಸ್ಟ್ ಕನ್ಸಿಡರ್ ಎಕ್ಸ್, ಇದು ವೈ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಫಸ್ಟು. ಓಕೆ, ಸೊ ಎಫ್ ಆಫ್ ಎಸ್ ವೈ ಬೇಡ, ಎಫ್ ಆಫ್ ಎಕ್ಸ್ ಅಂತ ಅಸ್ಯೂಮ್ ಮಾಡಿ. ಸೊ ದಿಸ್ ಈಸ್ ಎಕ್ಸ್, ದಿಸ್ ಈಸ್ ಎಫ್ ಆಫ್ ಎಕ್ಸ್. ಸೊ ಹಿಯರ್ ವೈ ಅಂತಂತಂದರೆ ಎಫ್ ಆಫ್ ಎಕ್ಸ್ ಅಂತಲೇ ಅರ್ಥ. ಓಕೆ, ಸೊ ನಾವೇನು ಮಾಡೋಣ, ಎಕ್ಸ್ ವ್ಯಾಲ್ಯೂ 1 ಹಾಕೋಣ, 2 ಹಾಕೋಣ, 0 ಹಾಕೋಣ, -1 ಹಾಕೋಣ, -2 ಹಾಕಿ. ಓಕೆ, ಸೊ ಯು ನೋ ದಟ್ -2 ಹಾಕೋಣ, ಇನ್ನೊಂದು ಬಂತ -3 ಒಂದು ಹಾಕೊಂಬಿಡಿ. ಓಕೆ, ಹಾಂ, ಸೊ -3 ಬಂತ. ಸೊ ನಾವು ಈಗ ನೋಡಿ ಇದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು, ಮಾಡ್ಲಸ್ ಆಫ್ ಅಂದರೆ ಮಾಡ್ಲಸ್ ಆಫ್ 1 ಅಂದರೆ ಏನು ಬರ್ತದೆ, ದಟ್ ಈಸ್ 1 ಓನ್ಲಿ, ರೈಟ್. ಮಾಡ್ಲಸ್ ಆಫ್ 2 ಅಂದರೆ ಏನು ಬರುತ್ತೆ, ದಟ್ ಈಸ್ 2 ಓನ್ಲಿ. ಮಾಡ್ಲಸ್ ಆಫ್ 0 ಇಸ್ ನಥಿಂಗ್ ಬಟ್ ದಟ್ ಈಸ್ 0. ಮಾಡ್ಲಸ್ ಆಫ್ -1 ಅಂದರೆ ಮಾಡ್ಲಸ್ ಆಫ್ ನೆಗೆಟಿವ್ ಅಲ್ಲಿ ಅಂದರೆ ಏನು ಬರುತ್ತೆ, ನೆಗೆಟಿವ್ ಅಲ್ಲಿ ಅಂದರೆ ಪಾಸಿಟಿವ್ ಬರ್ತದೆ, ದಿಸ್ ಈಸ್ +1. ಅದೇ ಥರ ಮಾಡ್ಲಸ್ ಆಫ್ -2 ಏನು ಬರ್ತದೆ, ದಟ್ ಈಸ್ ಆಲ್ಸೋ +2. ಮಾಡ್ಲಸ್ ಆಫ್ -3 ಇಸ್ ನಥಿಂಗ್ ಬಟ್ ದಟ್ ಈಸ್ ಆಲ್ಸೋ +3. ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಏನು ಬರ್ತವೆ ಅವೆಲ್ಲ ಪಾಸಿಟಿವ್ ವ್ಯಾಲ್ಯೂಸು ನಾವು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಕನ್ವರ್ಟ್ ಇಷ್ಟ ಆಯಿತಾ. ಇದನ್ನು ಗ್ರಾಫಲ್ಲಿ ಹಾಕೋಣ. ಓಕೆ, ಸೊ ಗ್ರಾಫಲ್ಲಿ ಹಾಕ್ಬೇಕಂದ್ರೆ ಏನು ಮಾಡೋಣ, ರೂಲರ್ ತೊಗೊಳ್ಳೋಣ. ರೂಲರ್ ತೊಗೊಂಡು ನಾನು ಸ್ಕೇಲ್ ಹಾಕ್ಕೊಳ್ಳೋಣ ಫಸ್ಟ್. ಓಕೆ, ಎಕ್ಸ್ ಆಕ್ಸಿಸು, ಓಕೆ, ಎಕ್ಸ್ ಆಕ್ಸಿಸು ವೈ ಆಕ್ಸಿಸ್ ಆಯಿತಾ. ಹಾಂ, ಇದನ್ನು ಗ್ರಾಫಲ್ಲಿ ಇವೆಲ್ಲ ವ್ಯಾಲ್ಯೂಸ್ನ ಅನ್ಬೋದು. ಸೊ ದಿಸ್ ಈಸ್ ವಾಟ್, ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್ ಅಂತ ಅಂದ್ಕೊಳ್ಳಿ. ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ವೈ ಆಕ್ಸಿಸ್ ಅಂತ ಅಂದ್ಕೊಳ್ಳಿ. ಓಕೆ, ವೈ ಆಕ್ಸಿಸ್ ನಥಿಂಗ್ ಬಟ್ ದಿಸ್ ಈಸ್ ಎಫ್ ಆಫ್ ಎಕ್ಸ್ ಅಂತ ಅರ್ಥ. ಸೊ ಎಫ್ ಆಫ್ ಎಕ್ಸ್ ಲೆಟ್ ಅಸ್ ಕನ್ಸಿಡರ್. ನಾನು ನಂಬರು ನಾರ್ಮಲಾಗಿ ತೊಗೊಳ್ತಿದ್ದೀನಿ. ಸೊ ಯು ಶುಡ್ ಟೇಕ್ ವಿತ್ ದ ಸ್ಕೇಲ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 1 2 3 4 -1 -2 -3. This is 1 2 3 -1 -2 -3. ಓಕೆ, ಸೊ ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ನಮ್ಗೆ ಏನು ಬರುತ್ತೆ, ಫಂಕ್ಷನ್ ಇಸ್ 1. ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಫಂಕ್ಷನಲ್ಲಿ 1 ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ದ ಫಂಕ್ಷನಲ್ ಈಸ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ 2 ಇಲ್ಲೈತೆ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಏನಾಯ್ತು, ಫಂಕ್ಷನಲ್ಲಿ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ 0ನೇ ಬರುತ್ತೆ. ಅದೇ ಥರ ಎಕ್ಸ್ ವ್ಯಾಲ್ಯೂ -1 ಇದ್ದಾಗ -1 ಇದ್ದಾಗ ಫಂಕ್ಷನಲ್ಲಿ ಏನಿದೆ 1 ಬಂದಿತ್ತಾ, ಸೊ 1 ಇಲ್ಲಿ ಬರುತ್ತೆ. ಅದೇ ಥರ ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ಏನು ಬರ್ತದೆ, ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ನಮ್ಗೆ ಏನು ಬಂತು, ಎಕ್ಸ್ ವ್ಯಾಲ್ಯೂ -2 ಇದ್ದಾಗ ಫಸ್ಟ್ -2 ಇದ್ದಾಗ ಏನು ಬಂತು, 2 ಬಂದಿತ್ತು, 2 ಇಲ್ಲಿ ಹಾಕಿ. ಅದೇ ಥರ ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ಏನು ಬಂದಿತ್ತು, ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ನಮ್ಗೆ ಏನು ಬಂತು, ಸೊ 3 ಬಂದಿತ್ತು. ಓಕೆ, ಎಕ್ಸ್ ವ್ಯಾಲ್ಯೂ -3 ಇದ್ದಾಗ 3 ಬಂದಿತ್ತು. ಸೊ ಈ ಗ್ರಾಫ್ನ ಹಾಕಿ. ಸೊ ಈ ಗ್ರಾಫ್ ಹಾಕಿದ್ರೆ ಹೆಂಗೆ ಬರುತ್ತೆ ನೋಡಿ, ಇಲ್ಲಿ ಹಾಕ್ತೀನಿ ನೋಡಿ, ಬೇರೆ ಪೆನ್ ತೊಗೊಳೋಣ. ಈ ಥರ ಬರುತ್ತೆ ನಮ್ಮ ಗ್ರಾಫ್. ಓಕೆ, ಸೊ ದಿಸ್ ಈಸ್ ವಾಟ್ ದಿ ಗ್ರಾಫ್. ಇಷ್ಟು ಹಾಕಿಬಿಟ್ರೆ ಮುಗೀತು ನಿಮ್ಗೆ. ಓಕೆ, ಇಷ್ಟು ಹಾಕಿಬಿಟ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಬರೆದ್ಬಿಡಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಮಾಡ್ಲಸ್ ಆಫ್ ಎಕ್ಸ್ ಅಂತ ಬರೆದ್ಬಿಡಿ. ಇಷ್ಟ ಆಯಿತಾ. ಸೊ ಇದು ಮಾಡ್ಲಸ್ ಫಂಕ್ಷನ್ ಆಯಿತು. ಇಷ್ಟು ಇದನ್ನು ಯಾರೋ ಮಾರ್ಕ್ ಇಲ್ಲಿ ಹಾಕಿ, ವೈ ಬಿಕಾಸ್ ಇಲ್ಲಿ ಮೇಲೆ ತನಕ ಹೋಗ್ತಿದೆ ಅದು. ಇದು ಮೇಲೆ ತನಕ ಹೋಗ್ತಿದೆ. ಈ ಥರ ನೀವು ಸ್ಕೇಲಿಗೆ ಹಾಕಿದರೆ ನೀಟಾಗಿ ಬರುತ್ತೆ. ನಾನು ಸ್ಕೇಲಿಗೆ ಹಾಕಿಲ್ಲ, ಅದಕ್ಕೆ ಸರ ಹೆಂಗೆ ಬೇಕಲ್ಲ ಹಂಗೆ ಬರ್ತಿದೆ. ಸೊ ಇಷ್ಟ ಆಯಿತಾ. ನಾವೇನಾಗುತ್ತೆ, ಅವ್ರು ಏನು ಕೇಳಿದ್ರೆ ಡಿಫೈನ್ ಮಾಡ್ಲಸ್ ಫಂಕ್ಷನ್ ಡಿಫೈನ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನು ಸೊ ಯು ರೈಟ್ ಡ್ರಾ ದಿ ಗ್ರಾಫ್ ಆಫ್ ದಿ ಮಾಡ್ಲಸ್ ಫಂಕ್ಷನ್, ಗ್ರಾಫ್ ಹಾಕಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, ಡೊಮೇನ್ ಆ್ಯಂಡ್ ರೇಂಜ್. ಡೊಮೇನ್ ಏನು ಬರುತ್ತೆ, ರೇಂಜ್ ಏನು ಬರುತ್ತೆ. ಸೊ ಡೊಮೇನ್ ಅಂದರೆ ನಾವು ಏನೇನು ಹಾಕ್ಬೋದು ಇಲ್ಲಿ ಬರ್ದ್ಬಿಡಿ, ಡೊಮೇನ್. ಸೊ ರೇಂಜ್ ನಾವು ಏನೇನು ಹಾಕ್ಬೋದು, ಏನೇನು ಹಾಕಿದರೆ ಈ ಮಷಿನ್ ವರ್ಕ್ ಆಗುತ್ತೆ, ಅಥವಾ ಏನೇನು ಹಾಕಿದರೆ ಈ ಫಂಕ್ಷನ್ ವರ್ಕ್ ಆಗ್ತದೆ ಅಂತ ಹೇಳ್ತಿದ್ರೆ. ಸೊ ಏನೇನು ಹಾಕಿ ಇಲ್ಲಿ ನೋಡಿ, ಯಾವುದ್ರಲ್ಲಿ 1.1 ಹಾಕಿ. ಸೊ ಎಕ್ಸ್ ವ್ಯಾಲ್ಯೂ 1.1 ಇರುತ್ತೆ, ಮಾಡ್ಲಸ್ ಆಫ್ 1.1 ಆಗುತ್ತೆ, 1.1 ಆಗುತ್ತೆ. ಮಾಡ್ಲಸ್ ಆಫ್ -1.1 ಅಂದರೆ ದಟ್ ಈಸ್ ಆಲ್ಸೋ 1.1. ಸೊ ನಾವು ಹೆಂಗೆ ಬರುತ್ತೆ, ಸೊ ಏನಾರು ಹಾಕಿಲ್ಲ, ಎಕ್ಸ್ ಎಕ್ಸಿಸಲ್ಲಿ ಎಷ್ಟರ ವ್ಯಾಲ್ಯೂ ಹಾಕಿ ನಮಗೆ ಅಂದರೆ, ಸೊ ಹಿಯರ್ ಆಲ್ ರಿಯಲ್ ನಂಬರ್ಸ್ ಅಂತ ಬರ್ರಿ, ಆಲ್ ರಿಯಲ್ ನಂಬರ್ಸ್. ಓಕೆ, ಆಲ್ ರಿಯಲ್ ನಂಬರ್ಸ್ ಏನಾಗುತ್ತೆ, ಡೊಮೇನ್ ಆಗುತ್ತೆ. ವಾಟ್ ಅಬೌಟ್ ರೇಂಜ್? ರೇಂಜ್ ಏನಾಗುತ್ತೆ, ಸೊ ರೇಂಜ್ ಅಂದರೆ ನಮ್ಗೆ ಏನು ಬರ್ತಿದೆ ನೋಡಿ, ಆನ್ಸರ್ಸ್. ರೇಂಜ್ ಇಸ್ ನಥಿಂಗ್ ಬಟ್ ಆನ್ಸರ್ ಏನೇನು ಬರ್ತಿದೆ ನಮಗೆ. ಸೊ ಆನ್ಸರ್ ನಮ್ಗೆ ಏನು ಬರ್ತಿದೆ ಅಂದರೆ, ಸೊ ಓನ್ಲಿ ಪಾಸಿಟಿವ್ ರಿಯಲ್ ನಂಬರ್ಸ್ ಅಥವಾ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್ ಬರ್ತಿದ್ದಾವೆ ಅಂದರೆ ನೋಡಿ. ಸೊ ನಮಗೆ ನೆಗೆಟಿವ್ ನಂಬರ್ಸ್ ಬರ್ತಿದ್ದಾವೆ ಇಲ್ಲಲ್ಲ. ಸೊ ದಟ್ ಈಸ್ ವೈ ದ ರೇಂಜ್ ಈಸ್ ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ಇದು ಬರೀರಿ, ನಾನ್ ನೆಗೆಟಿವ್ ಇಸ್ ಇಂಪಾರ್ಟೆಂಟ್, ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್.
ಓಕೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಡೊಮೇನ್ ಏನು ಬರುತ್ತೆ, ಆಲ್ ದ ರಿಯಲ್ ನಂಬರ್ಸ್, ರೇಂಜ್ ಏನು ಬರುತ್ತೆ, ನಾನ್ ನೆಗೆಟಿವ್ ರಿಯಲ್ ನಂಬರ್ಸ್. ನೋಡಿ ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್. ಇಷ್ಟೇ ನೀಟಾಗಿ ಇಷ್ಟು ಬರೋದು, ಇಷ್ಟು ಬರೆದ್ಬಿಟ್ರೆ 5 ಮಾರ್ಕ್ಸ್. ನೀವೆಲ್ಲಿ 1 ಮಾರ್ಕ್ಸ್ ಮಿಸ್ ಮಾಡಲ್ಲ ಅವರು. ಓಕೆ. ಸೊ ಜಸ್ಟ್ ಕಾಪಿ ಇಟ್. ನೀವು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನು ಈಸಿ ಏನಿದೆ. ಓಕೆ. ಬಟ್ ಇದನ್ನು ಎರೇಸ್ ಮಾಡಬೇಕಿತ್ತು ನಾನು. ಓಕೆ, ಇದನ್ನು ಎರೇಸ್ ಮಾಡಬೇಕಿತ್ತು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇಲ್ಲೇನಿದೆ, ಡಿಫೈನ್ ಸಿಗ್ನಮ್ ಫಂಕ್ಷನ್. ಸಿಗ್ನಮ್ ಫಂಕ್ಷನು ಡ್ರಾ ದಿ ಗ್ರಾಫ್ ಆಫ್ ಸಿಗ್ನಮ್ ಫಂಕ್ಷನ್, ರೈಟ್ ದಿ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಸಿಗ್ನಮ್ ಫಂಕ್ಷನ್. ಓಕೆ. ಸಿಗ್ನಮ್ ಫಂಕ್ಷನ್ ಅಂದರೆ ಏನು? ಓಕೆ, ಸಿಮಿಲರ್ಲಿ ಎಕ್ಸಾಕ್ಟ್ಲಿ ಡೆಫಿನೇಷನ್ ಬರೀಬೇಕು. ನಾವೇನು ಮಾಡಬೇಕು, ಗ್ರಾಫ್ ಹಾಕಬೇಕು. ಸೊ ಗ್ರಾಫ್ ಹಾಕಿದ್ಮೇಲೆ ಏನು ಮಾಡ್ಬೇಕಂದ್ರೆ, ಸೊ ಗ್ರಾಫ್ ಹಾಕಿದ್ಮೇಲೆ ನಾವು ಅದರ ಡೊಮೇನು ಮತ್ತು ರೇಂಜ್ ಏನೇನು ಬರುತ್ತೆ ಅಂತ ಹೇಳಬೇಕು. ಸೊ ಇಲ್ಲಿ ನೋಡಿ, ಸೊ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಡಿಫೈನ್ಡ್ ಬೈ. ಸೊ ಡಿಫೈನ್ಡ್ ಬೈ, ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಇಟ್ ಈಸ್ ವಾಟ್, ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ವೇರ್ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 0 ಇದ್ದಾಗ ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಓಕೆ, ಇಷ್ಟು ಕೊಟ್ಟಿದ್ದಾರೆ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಫಂಕ್ಷನಲ್ ಈಸ್ 0. ಓಕೆ, ಇದನ್ನೇ ಸ್ವಲ್ಪ ನಾವು ಚೇಂಜ್ ಮಾಡ್ಕೊಂಡು ಈ ಥರ ಬರ್ಕೊಂಡಿದ್ದು, ಸ್ವಲ್ಪ ಅಪ್ಡೇಟೆಡ್ ಫಾರ್ಮ್. ಅಂದರೆ ಇದನ್ನು ಹೆಂಗೆ ಬಂತಂದರೆ, ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಮಾಡಿಸ್ತೀನಿ ನೆಕ್ಸ್ಟು. ಓಕೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅವ್ರು ಏನು ಕೊಟ್ಟಿದ್ದಾರೆ, ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಏನು, ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಇದ್ದಾಗ ಈ ಥರ ಕೊಟ್ಟಿದ್ದಾರೆ. ವೇರ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ 0. ಇದನ್ನು ಲಿಟ್ಲ್ ಅಪ್ಡೇಟೆಡ್ ಫಾರ್ಮಲ್ಲಿ ಹೆಂಗೆ ಬರೀಬೇಕಂದ್ರೆ, ಸೊ ಯು ನೋ ದಟ್ ಈಗ ಜಸ್ಟ್ ನಾವು ಕಲ್ತಿದ್ರೆ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಗ್ರೇಟರ್ ದನ್ 0 ಇದ್ದಾಗ, ಸೊ ದ ಎಕ್ಸ್ ವ್ಯಾಲ್ಯೂ ಸಪೋಸ್ ಇದನ್ನೇನು, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಅಂದರೆ ಏನು, ಐದರ್ ಇಟ್ ಈಸ್ ಗ್ರೇಟರ್ ದನ್ 0. ಓಕೆ, ಐದರ್ ಇಟ್ ಈಸ್ ಗ್ರೇಟರ್ ದನ್ 0 ಆರ್ ಎಲ್ಸ್ ಇಟ್ ಈಸ್ ವಾಟ್, ಎಕ್ಸ್ ವ್ಯಾಲ್ಯೂ ಇಸ್ ಲೆಸ್ಸರ್ ದನ್ 0. ಓಕೆ. ಸೊ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಇದ್ದಾಗ ಇದು ಮಾಡ್ಯುಲಸ್ ಎಕ್ಸ್ ಏನಾಗ್ತಿತ್ತು. ಸೊ ಇಲ್ಲಿ ಜಸ್ಟ್ ನಾವು ಕಲ್ತಿದ್ವಿ ಈಗ ಪ್ರೀವಿಯಸ್ ಕ್ವಶನಲ್ಲಿ, ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಮಾಡ್ಯುಲಸ್ ಎಕ್ಸ್ ಏನಾಗ್ತಿತ್ತು, ಎಕ್ಸ್ ಆಗ್ತಿತ್ತಾ. ಓಕೆ, ದಿಸ್ ವಿಲ್ ಬಿಕಮ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ನಮ್ಗೆ 0 ಇದೆ, 0 ಬರ್ದ್ಬಿಡಿ ಡೈರೆಕ್ಟಾಗಿ. ಅದೇ ಥರ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಇದ್ದಾಗ ಏನು ಬರ್ತಿತ್ತು, ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಬಂದಿತ್ತು, ಮೈನಸ್ ಎಕ್ಸ್ ಬರ್ತಿತ್ತು. ಓಕೆ, ಈ ಥರ ಬರ್ತಿತ್ತು. ನಾವು ಜಸ್ಟ್ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ ಗೆಟ್ ಕ್ಯಾನ್ಸಲ್, ಎಕ್ಸ್ ಗೆಟ್ ಕ್ಯಾನ್ಸಲ್. ವಾಟ್ ಯು ಲೆಫ್ಟ್ ವಿತ್, ಸೊ ಎಕ್ಸ್ ಬೈ ಎಕ್ಸ್ ಇಸ್ 1. ಸೊ 0 ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಈಗ ಮೈನಸ್ ಎಕ್ಸ್ ಬೈ ಎಕ್ಸ್ ಇಸ್ -1. ಓಕೆ, ಸೊ ನಿಮ್ಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 0 ಇದ್ದಾಗ 1 ಬರುತ್ತೆ, ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 0 1 ಇರುತ್ತೆ, ಎಕ್ಸ್ ವ್ಯಾಲ್ಯೂ ಇಸ್ ಲೆಸರ್ ದನ್ 0 ಇದ್ದಾಗ ಫಂಕ್ಷನ್ ಅಲ್ಲಿ ಇಸ್ -1. ಓಕೆ, ಸೊ ಇದನ್ನೇ ಹೇಳಿದಾರೆ. ನಾವು ಇದನ್ನು ಈಗ ಹೆಂಗೆ ಬರ್ಕೊಂಡಿದ್ದೀವಿ, ಈ ಥರ ಸ್ವಲ್ಪ ಸಿಂಪ್ಲಿಫೈಡ್ ಫಾರ್ಮ್ ಮಾಡಿಕೊಂಡು ಈ ಥರ ಬರ್ಕೊಂಡಿದ್ವಿ. ಓಕೆ, ಅರ್ಥ ಆಯ್ತಾ. ಸೊ ನಿಮ್ಮ ಗ್ರಾಫ್ ಅಂದರೆ ಡೆಫಿನೇಷನ್ ಅಂದರೆ ಇಷ್ಟೇ. ಸೊ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ಏನು, ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರಿಂದ ರಿಯಲ್ ನಂಬರ್. ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ, ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್, ವೇರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್, ವೇರ್ ಇಫ್ ಎಕ್ಸ್ ವ್ಯಾಲ್ಯೂ ನಾಟ್ ಈಕ್ವಲ್ ಟು 0 ಇದ್ದಾಗ ಇದು, ಅದೇ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 0 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ 0. ಅದನ್ನೇ ಸ್ವಲ್ಪ ನಾನು ಅಪ್ಡೇಟೆಡ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ಇದನ್ನೇ ಗ್ರಾಫಲ್ಲಿ ಹಾಕೋಣ. ಅಂದರೆ ಮೀನಿಂಗ್ ಏನು, ಎಕ್ಸ್ ವ್ಯಾಲ್ಯೂ 0 ಅಥವಾ ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ದೊಡ್ಡದಿದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನು ಹೇಳ್ತಿದ್ರೆ, ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ದೊಡ್ಡದಂದರೆ ಏನಿರಲಿ, 1 ತೊಗೊಳ್ಳಿ, 2 ತೊಗೊಳ್ಳಿ, 3 ತೊಗೊಳ್ಳಿ, 4 ತೊಗೊಳ್ಳಿ, ಫಂಕ್ಷನ್ ವ್ಯಾಲ್ಯೂ ಇಸ್ 1. ಎಕ್ಸ್ ವ್ಯಾಲ್ಯೂ 0ಕ್ಕಿಂತ ದೊಡ್ಡದಿದೆ ಅಂತ ಅಂದಾಗ ಏನಾರು ಬರಲಿ ಅವರು, ನೀವು 10 ಹಾಕಿ, 100 ಹಾಕಿ, ಕಡ್ಲಾಕಿ, ಮಣ್ಣು ಹಾಕಿ, ಏನಾರು ಹಾಕಿ. ಓಕೆ, ನಮ್ಗೇನು ಬರ್ತದೆ ದಟ್ ಈಸ್ ಅಂದರೆ 0ಕ್ಕಿಂತ ದೊಡ್ಡದು ಏನಾರು ಹಾಕಿ, ಯಾವ್ದಾರು ನಂಬರ್ ಹಾಕಿ, ಸೊ ದಟ್ ಈಸ್ 1 ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೋಡಿ 1 ಈಸ್ 0ಕ್ಕಿಂತ ದೊಡ್ಡದು, ಹೌದಲ್ಲ. ಸೊ ದಟ್ ಈಸ್ ವೈ ದ ಫಂಕ್ಷನ್ ವ್ಯಾಲ್ಯೂ ಇಸ್ 1. ಓಕೆ, ಅದೇ ಥರ 2 ನೋಡಿ, 2 ಅಂದ್ರೇನು, ಸೊ ಅಂದರೆ ಎಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ 0, ಹೌದಲ್ಲ. 0 ಗ್ರೇಟರ್ ದನ್ 0 ಬಂದಾಗ ದಟ್ ಈಸ್ ಆಲ್ಸೋ 1. ಅದೇ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನು ಬರ್ತದೆ, ದಟ್ ಈಸ್ 0 ಬರ್ಕೊಳ್ಳಿ. ಅದೇ ಎಕ್ಸ್ ವ್ಯಾಲ್ಯೂ -1 ಇದ್ದಾಗ ಅಂದರೆ 0ಕ್ಕಿಂತ ಕಡಿಮೆ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಏನಿದೆ -1. ಸೊ ಅಂದರೆ -1 ಇದ್ದಾಗ -1. ಅದೇ ಥರ ಎಕ್ಸ್ ವ್ಯಾಲ್ಯೂ ಲೆಸರ್ ದನ್ 0 ಇದ್ದಾಗ ದಿಸ್ ಇಸ್ -2 ಅಂದರೆ 0ಕ್ಕಿಂತ ಕಡಿಮೆ ಬಂದಾಗ ಫಂಕ್ಷನ್ ವ್ಯಾಲ್ಯೂ ಇದೆ, ದಟ್ ಈಸ್ ಆಲ್ಸೋ -1. ಓಕೆ, ಸಿಮಿಲರ್ಲಿ ಎಕ್ಸ್ ವ್ಯಾಲ್ಯೂ -3 ಅಂದರೆ 0ಕ್ಕಿಂತ ಕಡಿಮೆ ಹೋದಲ್ಲ. ಸೊ 0ಕ್ಕಿಂತ ಕಡಿಮೆ ಏನಿರಲಿ, ದಟ್ ಈಸ್ ಆಲ್ಸೋ -1 ಅಂತಾರೆ. ಸೊ ಇದನ್ನು ಗ್ರಾಫಲ್ಲಿ ಹಾಕೋಣ. ಓಕೆ, ಸೊ ಇದನ್ನು ಇದೇ ವ್ಯಾಲ್ಯೂಸ್ ನೀವು ಏನಾರು ನಂಬರ್ ತೊಗೊಳ್ಳಿ, ತೊಗೊಂಡು ಇದ್ರ ಪ್ರಕಾರ ಹಾಕ್ಬೋದು ನೀವು. ಸೊ ಇದನ್ನು ಗ್ರಾಫಲ್ಲಿ ಹಾಕಿದಾಗ ನೋಡಿ, ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಫಂಕ್ಷನಲ್ಲಿ ಏನಿದೆ, ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಫಂಕ್ಷನಲ್ಲಿ ಇಸ್ 1. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಫಂಕ್ಷನ್ ಎಷ್ಟು, ದಟ್ ಈಸ್ ಆಲ್ಸೋ 1. ಓಕೆ, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಫಂಕ್ಷನ್ ಇದ್ದಾಗ ಫಂಕ್ಷನ್ ವ್ಯಾಲ್ಯೂ ಇಸ್ 0 ಅಂತ ಅರ್ಥ. ಓಕೆ, ಇಲ್ಲಿ 0 ಅಂತ ಅರ್ಥ. ಬಟ್ ಇಲ್ಲೇನು, ಇಲ್ಲಿ ಹಾಲೋ ಸರ್ಕಲ್ ಬರುತ್ತೆ.
ಓಕೆ, ಇಲ್ಲಿ ಫಂಕ್ಷನ್ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ನಾವೇನಾಗಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಇಲ್ಲಿ ಹಾಕಬಾರ್ದು. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಇಲ್ಲಿ ಏನು ಬರುತ್ತೆ, ದಿಸ್ ಈಸ್ ಆಲ್ಸೋ ಹಲೋ ಬರುತ್ತೆ. ಅದೇ ಥರ ಇಲ್ಲಿ ಎಕ್ಸ್ ವ್ಯಾಲ್ಯೂ -1 ಇದ್ದಾಗ ಫಂಕ್ಷನಲ್ಲಿ ಏನಾಗುತ್ತೆ, -1 ಆಗುತ್ತೆ, ಇಲ್ಲಿ ಬರುತ್ತೆ. ಓಕೆ, ಅದೇ ಥರ ಎಕ್ಸ್ ವ್ಯಾಲ್ಯೂ -2 ಇದ್ದಾಗ ಫಂಕ್ಷನಲ್ಲಿ ಏನಿದೆ, -1 ಇದೆ. ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ಫಂಕ್ಷನಲ್ಲಿ ಏನಿದೆ, -3 ಇದೆ. ಓಕೆ, ಇದನ್ನು ಗ್ರಾಫ್ ಹಾಕ್ಬಿಡಿ, ಮುಗೀತು. ಈ ಥರ ಹೋಗುತ್ತೆ. ನಾವು ಸ್ಕೇಲಿಗೆ ಹಾಕಿ ನೀಟಾಗಿ ಹಾಕಬೇಕು. ಓಕೆ, ಸೊ ನಾನು ಇನ್ನು ಸ್ಕೇಲಿಗೆ ಹಾಕ್ತಿಲ್ಲ, ಅದಕ್ಕೋಸ್ಕರ ಹೆಂಗೆ ಕಾಣ್ತೀವಿ, ಇಲ್ಲಾಂದ್ರೆ ಹಾಕ್ಬಿಡು ಅಂತ ಹೇಳ್ರಿ, ಎಲ್ಲಿ ಹೋಗುತ್ತೆ. ಸ್ಕೇಲ್ ಇದೆ ಅಲ್ಲ ನಮ್ಮ ಹತ್ರ. ಓಕೆ, ಇಷ್ಟು ಹಾಕಿದರೆ ಮುಗೀತು. ಈ ಥರ ಒಂದು ಆ್ಯರೋ ಮಾರ್ಕ್ ಹಾಕ್ಬಿಡಿ. ಓಕೆ, ಇಲ್ಲೊಂದು ಆ್ಯರೋ ಮಾರ್ಕ್ ಹಾಕ್ಬಿಡಿ. ಇಷ್ಟು ಹಾಕಿದರೆ ಮುಗೀತು. ಬಟ್ ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ದ ಫಂಕ್ಷನಲ್ಲಿ 0, ಇಲ್ಲಿ ಹಾಲೋ ಇರಬೇಕು, ಇಲ್ಲೇನು ಇರಬಾರ್ದು, ಇಲ್ಲಿನೂ ಇಲ್ಲೇನು ಇರಬಾರ್ದು, ಇಲ್ಲಿನೂ ಇರಬಾರ್ದು. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಇರಲಿ 1 ಬರುತ್ತೆ, 2 ಇರಲಿ 1 ಬರುತ್ತೆ, ಸೊ 3 ಇಲ್ಲೂ 1 ಬರುತ್ತೆ, 4 ಇಲ್ಲೂ 1 ಬರುತ್ತೆ. ಅದೇ ಥರ -1 ಇದ್ದಾಗೂ -1 ಬರುತ್ತೆ, -0ಕ್ಕಿಂತ ಕಡಿಮೆ ಏನಾರು ಬರಲಿ, ದಟ್ ಈಸ್ ವಾಟ್ -1 ಅಂತ ಅರ್ಥ. ಓಕೆ, ದಿಸ್ ಈಸ್ ವಾಟ್ ದಿ ಗ್ರಾಫ್ ಆಫ್ ದಿ ಫಂಕ್ಷನ್. ಓಕೆ, ಡೊಮೇನ್ ಏನು ಬರುತ್ತೆ, ಡೊಮೇನ್ ರೇಂಜು. ಓಕೆ, ಸೊ ಡೊಮೇನ್ ರೇಂಜ್ ಅಂದರೆ ಎಕ್ಸ್ ವ್ಯಾಲ್ಯೂ ಏನಾರು ಹಾಕಿ ನಮ್ಮ ಫಂಕ್ಷನ್ ವರ್ಕ್ ಆಗ್ತಿದೆಯಲ್ಲ, ಸೊ ವರ್ಕ್ ಆಗ್ತಿದೆ. ಸೊ ಆಲ್ ದ ರಿಯಲ್ ನಂಬರ್ಸ್ ಯು ಶುಡ್ ರೈಟ್, ಆಲ್ ರಿಯಲ್ ನಂಬರ್ಸ್ ಅಂತ ಬರ್ರಿ. ಓಕೆ, ಅದರ ರೇಂಜ್ ಏನು ಬರ್ತಿದೆ, ಆನ್ಸರ್ಸ್ ಏನು ಬರ್ತದೆ, ಆನ್ಸರ್ ಏನು ಬರುತ್ತೆ, -1 ಬರ್ತಿದೆ, 0 ಬರ್ತಿದೆ, 1 ಬರ್ತಿದೆ. ಇದು ಬಿಟ್ಟು ಬೇರೆ ಏನಾರು ಬರ್ತಿದ್ದಾವೆ ನಿಮ್ಗೆ ಆನ್ಸರ್. ಓಕೆ, ಇಲ್ಲಿ ನೋಡಿ, ಬೇಕಾದ್ರೆ ಇಲ್ಲಿ ನೋಡಿ ಏನು ಬರ್ತಿದೆ ಆನ್ಸರ್ ನಮಗೆ. ಇಲ್ಲಿ ಆನ್ಸರ್ 0 -1 1 ಬರ್ತಿದೆ ಅಷ್ಟೇ. ಸೊ ದಿಸ್ ಈಸ್ ವಾಟ್ ಹಿಯರ್ ಆಲ್ಸೋ. ಸೊ -1 0 1. ಸೊ ಇಷ್ಟೇ. ಓಕೆ, ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ನೋಡಿ. ಸೊ ಇಷ್ಟೇ ಈಸಿ. ಸೊ ಭಾಳ ಈಸಿ ಇದ್ದಾವೆ, ಹಂಗೇನಿಲ್ಲ, 5 ಮಾರ್ಕ್ಸು. ಓಕೆ, ಜಸ್ಟ್ ರೈಟ್ ಡೌನ್. ಸೊ ನಾವು ಯು ಜಸ್ಟ್ ಸಿ ಹಿಯರ್, ಇಲ್ಲೇನಿದೆ ಕ್ವಶನ್ ನಂಬರ್ 3. ಸೊ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ನಾವು ಪ್ರೀವಿಯಸ್ ಕ್ವಶನ್ಸ್ ಹೆಂಗೆ ಮಾಡಿದ್ವಿ ಅದೇ ಥರ ಸೇಮ್ ಇದು. ಬಟ್ ಇಲ್ಲಿ ಏನು ಕೊಡಿದ್ರೆ, ಸೊ ಡಿಫೈನ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಡ್ರಾ ದಿ ಗ್ರಾಫ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆ್ಯಂಡ್ ರೈಟ್ಸ್ ದಿ ಡೊಮೇನ್ ಆ್ಯಂಡ್ ರೇಂಜ್. ಅದಕ್ಕೆ ಸೇಮ್ ಡಿಫೈನ್ ಮಾಡಬೇಕು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಂತೇಳಿ ನಾವು ಡಿಫೈನ್ ಮಾಡಬೇಕು. ಓಕೆ, ಸೊ ಅದೇ ಥರದ ಗ್ರಾಫ್ ಹಾಕಬೇಕು, ಮತ್ತು ಅದೇ ಥರದ್ದು ಏನು ಮಾಡಬೇಕು, ಸೊ ಡೊಮೇನ್ ಆ್ಯಂಡ್ ರೇಂಜ್ ಅಂತ ಕಂಡುಹಿಡಬೇಕು. ಸೊ ನಾವು ಇದು ಡೆಫಿನೇಷನ್ ಪ್ರಕಾರ ಹೋಗ್ಬೇಕಂದ್ರೆ ಫಸ್ಟ್ ಜನರಲ್ ಆಗಿ ವಾಟ್ ಈಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ಅರ್ಥ ಮಾಡ್ಕೊಂಡು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದರೆ ಸೊ ಲೆಟ್ ಅಸ್ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಕನ್ಸಿಡರ್, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.9 ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಸೊ 1.9 ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಅಂತ ಕೇಳ್ತೀನಿ. ಸೊ 1.9 ಗ್ರೇಟೆಸ್ಟ್ ಇಂಟಿಜರ್ ಅಂದ್ರೇನು, ಸೊ ಇದು ನಂಬರ 1.9. ಓಕೆ, 1.9 ನಂಬರ್ದು ಇದರಲ್ಲಿ ದೊಡ್ಡ ನಂಬರ್, ದೊಡ್ಡ ಇಂಟಿಜರ್ ಯಾವುದಂದ್ರೆ, ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಇದ್ರ ನಂಬರ್ ಲೈನ್ ಮೇಲೆ ಹಾಕ್ಕೊಳ್ಳಿ. ಸೊ 1 ಅಂದರೆ, ಸೊ ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಈಸ್ 2. ಓಕೆ, ಸೊ 1.9 ಎಲ್ಲಿ ಬರುತ್ತೆ ಹೇಳಿ, 1.9 ಎಲ್ಲಿ ಬರುತ್ತೆ ಸಮರ್. ಸೊ ಇಷ್ಟರಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಯಾವುದು, ದೊಡ್ಡದಲ್ಲಿ ಯಾವುದು, ಸೊ ಇದ್ದ ಗ್ರೇಟೆಸ್ಟ್ ಇಂಟಿಜರ್. ಇಲ್ಲಿಂದ ಹಿಂಗೆ ಮೂವ್ ಆಗ್ತಿರುವಾಗ, ಸಣ್ಣರಿಂದ ದೊಡ್ಡದಾಗ ಮೂವ್ ಆಗ್ತಿರುವಾಗ, ಸೊ ನಮಗೆ ಬರೋ ದೊಡ್ಡ ಇಂಟಿಜರ್ ಯಾವುದಂದ್ರೆ, ಸೊ ದಟ್ ಈಸ್ 1. ಸೊ ವಿಚ್ ಮೀನ್ಸ್ ಹಿಯರ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.9 ಈಸ್ 1 ಅಂತ ಅರ್ಥ. ಅದೇ ಸಿಮಿಲರ್ಲಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.9 ಅಂತ ಅನ್ಕೊಳ್ಳಿ. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.9 ಅಂತಂದಾಗ, ಸೊ ಲೇಟೆಸ್ಟ್ ಕನ್ಸಿಡರ್ ನಾವು ಇಲ್ಲಿಂದ ಇಲ್ಲಿ ಬರ್ತಿದ್ವು, ಇಲ್ಲಿಂದ ಇಲ್ಲಿ ಬರುವಾಗ ಸೊ ನಮಗೆ ದೊಡ್ಡ ಇಂಟಿಜರ್ ಯಾವ್ದು ಕಾಣ್ತಿದೆ, 0ನ. ಓಕೆ, ಇಲ್ಲಿಂದ ಇಲ್ಲಿ ಬರುವಾಗ ದೊಡ್ಡ ಇಂಟಿಜರ್ ಯಾವ್ದು ಕಾಣ್ತಿದೆ, 0 ಕಾಣ್ತಿದ್ದೇನೆ. ವೈ ಬಿಕಾಸ್ ಇಲ್ಲಿ ಯಾವುದೋ ಇಂಟಿಜರ್ ಇರಲ್ಲ, 0.9 ನಡುವೆ ಯಾವುದು 0 ಮತ್ತು 0.9 ನಡುವೆ ಯಾವುದೋ ಇಂಟಿಜರ್ ಇರುತ್ತೆ. ಅವ್ರು ಏನು ಹೇಳ್ತಿದ್ರೆ, ಸೊ ಗ್ರೇಟೆಸ್ಟ್ ಇಂಟಿಜರ್, ಈ ನಂಬರ್ದು ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಅಂತ ಹೇಳ್ತಾರೆ. ಸೊ 0.9 ಗ್ರೇಟೆಸ್ಟ್ ಇಂಟಿಜರ್ ಏನಾಗುತ್ತೆ, 0 ಆಗುತ್ತೆ. ಓಕೆ, ಅದೇ ಥರ ಸಿಮಿಲರ್ಲಿ ನಾವು ಜಸ್ಟ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.9. ಓಕೆ, ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.9, ಸಪೋಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ 2. ಸೊ 2.9 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಸಮ್ವೇರ್. 2.9 ಎಲ್ಲಿ ಬರ್ತಾರೆ, ಇಲ್ಲಿಂದ ಹಿಂಗೆ ಬರುವಾಗ ನಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದು ಕಾಣ್ತಿದ್ರೆ, ಸೊ ದಟ್ ಈಸ್ 2 ಕಾಣ್ತಿದ್ದೇನೆ. ಸೊ ದಟ್ ಈಸ್ ವೈ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.9 ಇಸ್ ದಟ್ ಈಸ್ 2. ಓಕೆ, ಸಿಮಿಲರ್ಲಿ ಓಕೆ, ಸೊ ನಾವು, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2.9 ಎಷ್ಟಾಗುತ್ತೆ, ಸೊ ದಟ್ ಈಸ್
2 ಆಯಿತಾ. ಅದೇ ಥರ ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.9 ಎಷ್ಟಾಗುತ್ತೆ? ಸೊ ಗ್ರೇಟೆಸ್ಟ್ ಆಫ್ 3.8 ಎಷ್ಟಾಗುತ್ತೆ? ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.8 ಇಸ್ ನಮಗೇನಾಗುತ್ತೆ 3 ಆಗುತ್ತೆ. ವೈ ಬಿಕಾಸ್ ನಾವು ಹಿಂಗೆ ಲೆಫ್ಟ್ ಸೈಡಿಂದ ಮೂವ್ ಆಗುವಾಗ ಗ್ರೇಟೆಸ್ಟ್ ಇಂಟಿಜರ್ ಎಷ್ಟಾಗುತ್ತೆ? ಸೊ ದಟ್ ಈಸ್ 3 ಆಗುತ್ತೆ. ಸಪೋಸ್ 3.8 ಅಂದರೆ ಇಲ್ಲಿ ಸಮ್ವೇರ್ ಅಂಡ್ ಇಲ್ಲಿ ಬರುತ್ತಾ? ಸೊ ಇಲ್ಲಿ 4 ಅಂದರೆ 3.8 ಇಲ್ಲಿಂದ ಹಿಂಗೆ ಮೂವ್ ಆಗುವಾಗ ನಮ್ಮ ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಬರುತ್ತೆ? ಸೊ ದಟ್ ಈಸ್ 3. ಸೊ ದಟ್ ಈಸ್ ಐ ಹ್ಯಾವ್ ಟೇಕನ್ ಆಸ್ 3.8 ಆಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 3.8 ಇಸ್ 3. ಅದೇ ಥರ ಈಗ ನೋಡಿ, ಈಗ ಇದು ಅರ್ಥ ಆಯ್ತಾ? ಇದು ಪಾಸಿಟಿವ್ ವ್ಯಾಲ್ಯೂಸ್ ಬರ್ದ್ಬಿಡಿ. ಎಷ್ಟು ಬರೆದ್ರೆ ಸೊ ನಮಗೆ ನಾವು ಗ್ರೇಟೆಸ್ಟ್ ಇಂಟಿಜರ್ ಆಫ್ 4.9 ಈಸ್ ಆಲ್ಸೋ 4. ಗ್ರೇಟೆಸ್ಟ್ ಇಂಟಿಜರ್ ಆಫ್ ನಮಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ 5.8 ಈಸ್ ದಟ್ ಈಸ್ 5. ಓಕೆ, ಇಷ್ಟು ಅರ್ಥ ಆಯ್ತು ನಿಮಗೆ. ಇಫ್ ಸಪೋಸ್ ಇಫ್ ಐ ಹ್ಯಾವ್ ಗಿವನ್ ನೆಗೆಟಿವ್ ವ್ಯಾಲ್ಯೂಸ್ ಕೊಟ್ಟರೆ ಏನರ್ಥ? ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.9 ಅಂತ ಕೊಟ್ಟಿದ್ದೇನೆ ಅಂತ ನೋಡಿ. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.9 ಅಂದರೆ ಸೊ ಫಸ್ಟ್ ಇದನ್ನು ನಂಬರ್ ಲೈನ್ ಮೇಲೆ ಹಾಕ್ಕೊಳ್ಳಿ. -0.9 ಏನು ಬರ್ತದೆ? 0, ದಿಸ್ ಇಸ್ 1, ದಿಸ್ ಇಸ್ -1. ಸೊ -0.9 ಎಲ್ಲಿ ಬರುತ್ತೆ ಹೇಳಿ? ಸೊ ದಟ್ ಈಸ್ -0.9 ಸಮ್ವೇರ್ ಅಂಡ್ ಇಲ್ಲಿ ಬರುತ್ತಾ? ಓಕೆ, ದಿಸ್ ಇಸ್ -0.1, -0.2, ದಿಸ್ ಇಸ್ -0.9 ಇಲ್ಲಿ ಬರುತ್ತೆ. ಸೊ ಈ ಕಡೆಯಿಂದ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಮತ್ತೆ ವಾಪಸ್ ಈ ಕಡೆಯಿಂದ ಬರುವಾಗ ನಮ್ಮ ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಇದೆ? ಓಕೆ, ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಇದೇನು ಬರ್ತದೆ? ಏನು ಗ್ರೇಟೆಸ್ಟ್ ಇಂಟಿಜರ್ -1, ಯು ರೈಟ್ ಇಟ್ -1. ಓಕೆ, ಅದೇ ಥರ ಇಲ್ಲಿ ಏನಿರುತ್ತೆ? ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ -1.2. ಓಕೆ, -1.2 ನೀವು ನಂಬರ್ ಲೈನ್ ಮೇಲೆ ಹಾಕೊಳ್ಳಿ. ಸೊ ದಟ್ ಈಸ್ 0, ದಿಸ್ ಈಸ್ -1, ದಿಸ್ ಈಸ್ -2. ಓಕೆ, ದಿಸ್ ಈಸ್ -2 ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ -2 ಅಂತಂದಾಗ -1.2 ಎಲ್ಲಿ ಬರುತ್ತೆ ಹೇಳಿ? ಸೊ -1.2 ಇಲ್ಲಿ ಬರುತ್ತೆ ಸಮ್ವೇರ್. ಸೊ ದಿಸ್ ಈಸ್ -1.2. ಸೊ -1.2 ಇಲ್ಲಿ ಬರ್ತದೆ. ಈ ಕಡೆಯಿಂದ ಬರುವಾಗ ನಿಮ್ಮ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದು ಕಾಣ್ತಿದೆ? -2. ಸೊ ದಿಸ್ ಈಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ -1.2 ಇಸ್ -2 ಅಂತ ಅರ್ಥ. ಅದೇ ಥರ ಗ್ರೇಟೆಸ್ಟ್ ಇಂಟಿಜರ್ ಆಫ್ -1.8 ಅಂತ ತಗೊಳ್ಳಿ. ಸೊ ಇಲ್ಲಿಂದ 1.8 ಅಂದರೆ ಇಲ್ಲಿ ಬರುತ್ತೆ. ಈ ಕಡೆಯಿಂದ ಬರುವಾಗ ಸೊ ನಮ್ಮ ಗ್ರೇಟೆಸ್ಟ್ ಇಂಟಿಜರ್ ಯಾವ್ದು ಕಾಣ್ತಾರೆ? -2. ಸೊ ಯು ರೈಟ್ ಇಟ್ -2. ಓಕೆ, ಸಿಮಿಲರ್ಲಿ ಗ್ರೇಟೆಸ್ಟ್ ಇಂಟಿಜರ್ ಆಫ್ -3.5 ಎಷ್ಟು ಬರುತ್ತೆ? ಸೊ ದಟ್ ಈಸ್ -3.5 ಗ್ರೇಟೆಸ್ಟ್ ಇಂಟಿಜರ್ ಎಷ್ಟು ಬರುತ್ತೆ? ಸೊ ದಟ್ ಈಸ್ -4 ಬರುತ್ತೆ. ಓಕೆ, ಅದೇ ಥರ ಗ್ರೇಟೆಸ್ಟ್ ಇಂಟಿಜರ್ ಆಫ್ -4.9 ಎಷ್ಟು ಬರುತ್ತೆ? ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ -4.9 ಇಸ್ -5. ಸೊ ಅದೇ ಥರ ಗ್ರೇಟೆಸ್ಟ್ ಇಂಟಿಜರ್ ಆಫ್ -8.9 ಎಷ್ಟು ಬರುತ್ತೆ? ಗ್ರೇಟೆಸ್ಟ್ ಇಂಟಿಜರ್ ಆಫ್ -8.9 ಇಸ್ ದಟ್ ಈಸ್ -9 ಬರುತ್ತೆ. ಇಫ್ ಐ ಹ್ಯಾವ್ ಗಿವನ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ -1 ಕೊಟ್ಟು, ಓಕೆ, ಗ್ರೇಟೆಸ್ಟ್ ಇಂಟಿಜರ್ ಆಫ್ -1 ಇಸ್ ದಟ್ ಈಸ್ 1. ಅದೇ ಥರ ಗ್ರೇಟೆಸ್ಟ್ ಇಂಟಿಜರ್ ಆಫ್ -2 ಅಂತ ಕೊಟ್ಟಿದ್ದೆ ನಂತರ ದಟ್ ಈಸ್ ವಾಟ್? ದಟ್ ಈಸ್ -2. ಓಕೆ, ಸಿಮಿಲರ್ಲಿ ಹಿಯರ್ ವಾಟ್ ಯು ಹ್ಯಾವ್? ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 ಅಂತ ಕೊಟ್ಟಿದ್ದೆ ನಂತರ ಸೊ ದಟ್ ಈಸ್ 1. ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಅಂತ ಏನು ಕೊಟ್ಟಿದ್ದಾರೆ? ಸೊ ದಟ್ ಈಸ್ 2. ಓಕೆ, ಈಗ ಡೆಫಿನೇಷನ್ ಪ್ರಕಾರ ಹೋಗೋಣ. ಓಕೆ, ಈಗ ಡೆಫಿನೇಷನ್ ಪ್ರಕಾರ ಹೇಳೋಣ. ಓಕೆ, ನಾವು ಯು ಜಸ್ಟ್ ಸಿ ದ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್. f of x is equal to greatest integer of x, where x belongs to real numbers, assumes that the value of greatest integer is lesser than or equal to, ಅದು ಕಡಿಮೆ ಇರ್ಬೋದು, ದ ಇಂಟೀಜರ್ ವ್ಯಾಲ್ಯೂ ಇಸ್ ಲೆಸ್ಸರ್ ಇರ್ಬೋದು ಅಥವಾ ಈಕ್ವಲ್ ಇರ್ಬೋದು. ಈಕ್ವಲ್ ಅಂತಂದಾಗ ಇಲ್ಲಿ ಬಂದಿದ್ದ ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 is 1. ಓಕೆ, ಸೊ ಗ್ರೇಟೆಸ್ಟ್ ಆಫ್ 1.9 ಇಸ್ ಲೆಸ್ಸರ್ ಇಂಟೀಜರ್. ಲೆಸ್ಸರ್ ಇಂಟೀಜರ್ ಯಾವ್ದು ಇದ್ರದ್ದು? 1. ಸೊ ದಟ್ ಈಸ್ ಲೆಸ್ಸರ್ ದಾನ್ ಆರ್ ಈಕ್ವಲ್ ಟು ಅಂತ ಹೇಳಿದ್ದೀವಿ. ಸೊ ಓಕೆ, ಸೊ ದಿಸ್ ಈಸ್ ಲೆಸ್ಸರ್ ದಾನ್ ಆರ್ ಈಕ್ವಲ್ ಟು ಸೊ ಎಕ್ಸ್ ಅಂತ ಹೇಳಿದರೆ. ಸೊ ದಟ್ ಈಸ್ ವೈ ದಿಸ್ ಇಸ್ ವಾಟ್ ದಿ ನಿಮಗೆ ಡೆಫಿನೇಷನ್ ಅರ್ಥ. ಓಕೆ, ನಾವು ಜಸ್ಟ್ ಇಲ್ಲಿ ನಾನು ಹೇಳಿದ್ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.1 ಇಸ್ ದಟ್ ಈಸ್ 1. ಗ್ರೇಟೆಸ್ಟ್ ಆಫ್ 1 is 1, ದಟ್ ಈಸ್ ಗ್ರೇಟೆಸ್ಟ್ ಆಫ್ 1.2 ಇಸ್ ದಟ್ ಈಸ್ 1. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.3 ಇಸ್ ದಟ್ ಈಸ್ 1. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1.9 ಎಷ್ಟು ಆಯಿತು? ದಟ್ ಈಸ್ ಆಲ್ಸೋ 1. ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಇಸ್ ದಟ್ ಈಸ್ 2. ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.2 ಅಂತ ಏನು ಬಂದಿದ್ದು? ಸೊ ದಟ್ ಈಸ್ -1. ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.5 ಎಷ್ಟು ಬರುತ್ತೆ? ದಟ್ ಈಸ್ -1. ದಟ್ ಈಸ್ ದ ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.8 ಎಷ್ಟು ಬರುತ್ತೆ? ದಟ್ ಈಸ್ ಆಲ್ಸೋ -1. ಗ್ರೇಟೆಸ್ಟ್ ಇಂಟಿಜರ್ ಆಫ್ -0.9 ಇಸ್ ದಟ್ ಈಸ್ ಆಲ್ಸೋ -1. ಗ್ರೇಟೆಸ್ಟ್ ಆಫ್ -0.9 ಬರ್ತೀವಿ ವಾಪಸ್. ಓಕೆ, ದಿಸ್ ಇಸ್ ಏರ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ 1. ಗ್ರೇಟೆಸ್ಟ್ ಆಫ್ -0.1 ಇಸ್ ದಟ್ ಈಸ್ -1. ಓಕೆ, ಗ್ರೇಟೆಸ್ಟ್ ಆಫ್ -1 ಏನಾಗುತ್ತೆ? ದಟ್ ಈಸ್ ಆಲ್ಸೋ -1. ಓಕೆ, ಹಾಂ, ನಾವು ಇದನ್ನು ಗ್ರಾಫಲ್ಲಿ ಹಾಕೋಣ. ಸೊ ಗ್ರಾಫಲ್ಲಿ ಹಾಕೋಣ ಅಂದರೆ ಸೊ ನಮಗೇನಾಗುತ್ತೆ? ಗ್ರೇಟೆಸ್ಟ್ ಆಫ್ 0 ಹಾಕಿಲ್ಲ. ಓಕೆ, ಗ್ರೇಟೆಸ್ಟ್ ಆಫ್ 0 ಇಸ್ ವಾಟ್ ಈಸ್ ದಟ್ ಈಸ್ 0. ಓಕೆ, ಸೊ 0 ಇದ್ದಾಗ ನಮ್ಗೆ ಏನು ಬರುತ್ತೆ? 0 ಬರ್ತಿದೆ. ಓಕೆ, 0.1 ಬಂದಾಗ ಏನು ಬರ್ತದೆ? ಸೊ 0.1 ಬಂದಾಗ ಸೊ ದಟ್ ಈಸ್ 0.1 ಬಂದಾಗ ಏನು ಬರ್ತಿತ್ತು? 0.1 ತೊಗೊಂಡಿಲ್ಲ. ಓಕೆ, 0.1 ಬಂದಾಗ 0 ಬರ್ತಾ. ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.1, ಗ್ರೇಟೆಸ್ಟ್ ಇಂಟಿಜರ್ ಆಫ್ 0.1 ಇಸ್ ದಟ್ ಈಸ್ 1. ಓಕೆ, ಗ್ರೇಟೆಸ್ಟ್ ಆಫ್ 0.1 ಬಂದಾಗ ದಟ್ ಈಸ್ 0 ಬರುತ್ತೆ. ಓಕೆ, ಸೊ 0 ಬರ್ತಿದೆ. ಗ್ರೇಟೆಸ್ಟ್ ಆಫ್ 0.1 ಇಸ್ ದಟ್ ಈಸ್ 0. ಅದೇ ಥರ ಗ್ರೇಟೆಸ್ಟ್ ಆಫ್ 0.2 ದಟ್ ಈಸ್ ಈಕ್ವಲ್ ಟು ವಾಟ್? ದಟ್ ಈಸ್ ಆಲ್ಸೋ 0. ಓಕೆ, ಅಂದರೆ 0.1, 0.2, 0.3, ಅಪ್ ಟು 0.9 ಅಂದರೆ ನಮ್ಮ ಫಂಕ್ಷನ್ ಏನು ಬರುತ್ತೆ? 0 ಬರುತ್ತೆ. ಅದಕ್ಕೋಸ್ಕರ ಹಿಂಗೇನು ಬರುತ್ತೆ? ಇಲ್ಲಿ ಓಪನ್ ಬರುತ್ತೆ. ಓಕೆ, ಅದೇ ಥರ ಇಫ್ ಇಟ್ ಈಸ್ 1.1, 1.2, 1.3, 1.4, 1.5 ಸೊ ಆನ್ ಅಪ್ ಟು ಎಷ್ಟು ಬರುತ್ತೆ? ದಟ್ ಈಸ್ ವ್ಯಾಲ್ಯೂ ಇಸ್ ವಾಟ್? 1 ಬಂತ. ಸೊ ದಿಸ್ ಈಸ್ ಹಿಂಗೆ ಬರ್ತದೆ. ಓಕೆ, ಇದಿಷ್ಟು ಬರುತ್ತೆ. ಅದೇ ಥರ 2.1, 2.2, 2.3, 2.4 ಸೊ ಆನ್ ಅಪ್ ಟು ಇಷ್ಟನ್ನು ಬರುತ್ತೆ. ಸೊ ದಟ್ ಈಸ್ ವಾಟ್ ಹಿಯರ್ ಇಟ್ ಇಸ್. ಸೊ ಅದೇ ಥರ 3.1, 3.2, 3.4 ಸೊ ನಮಗೇನು ಬರುತ್ತೆ? ಸೊ ವಿಲ್ ಗೆಟ್ ಗ್ರಾಫ್ ಲೈಕ್ ದಿಸ್.
ಓಕೆ. ಸೊ ಅದೇ ಥರ ನೋಡಿ ಇಷ್ಟ ಆಯಿತಾ. ಅದೇ ಮೈನಸ್ ವ್ಯಾಲ್ಯೂ ಬಂದಾಗ -0.1 -0.2 -0.2 ಇದ್ರೆ -1 ಬರ್ತಿದೆ. -0.1 -0.2 -2 ಸೊ ಅಲ್ಲಿ ಏನಿರುತ್ತೆ ದಿಸ್ ಈಸ್ -0.2. ಓಕೆ. ಅದೇ ಥರ -0.1 -0.2 -0.2 -1.1 1.2 -1.3 -1.4 ನಮ್ಗೇನು ಬರುತ್ತೆ -2 ಬರ್ತಿತ್ತು. ರೆಟ್ ಆಸ್ -2. ಅದೇ ಥರ ನಮಗೇನು ಬರ್ತಿತ್ತು. ಸೊ ಒಂದು ಸೆಕೆಂಡ್. ಸೊ ಅದೇ ಥರ ಇದು ಗ್ರಾಫ್ ಹಾಕೊಳ್ಳಂತೆ. ಸೊ ಅದೇ ಥರ ನಮ್ಗೆ ಜಸ್ಟ್ ಸಿ ಹಿಯರ್ -2.3 -2.4 -2.5 ಏನು ಬರ್ತಿದೆ -3 ಬರ್ತದೆ. ಅದಕ್ಕೆ ಹೆಂಗೆ ಬರ್ತದೆ ಗ್ರಾಫು. ಸೊ ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ ಲೈಕ್ ದಿಸ್. ಈ ಥರ ಬರ್ತದೆ. ಸೊ ಇಷ್ಟು ಹಾಕಿದ್ವಾ. ಓಕೆ. ಸೊ ನಮ್ಗೆ ಇಷ್ಟು ಗ್ರಾಫ್ ಬಂತ. ಇಷ್ಟು ಗ್ರಾಫ್ ಬಂದಮೇಲೆ ಸೊ ದಿಸ್ ಇಸ್ ವಾಟ್ ದಿ ಗ್ರಾಫ್. ಈ ಗ್ರಾಫ್ ಆಯಿತಾ. ಗ್ರಾಫ್ ಆದಮೇಲೆ ಸೊ ನಮಗೆ ಡೊಮೇನ್ ವ್ಯಾಲ್ಯೂಸ್ ಏನು, ರೇಂಜ್ ವ್ಯಾಲ್ಯೂಸ್ ಅಂತ. ಡೊಮೇನ್ ವ್ಯಾಲ್ಯೂಸ್ ಅಂದರೆ ನನಗೆ ವಾಟ್ ಎವರ್ ದ ವ್ಯಾಲ್ಯೂಸ್ ಯು ಕ್ಯಾನ್ ಪುಟ್ ಇಟ್. ಆಲ್ ದ ರಿಯಲ್ ನಂಬರ್ಸ್ ನೋಡಿ ಏನಾರ ವ್ಯಾಲ್ಯೂ ಹಾಕ್ಬೋದು ನಾವು. ಸೊ ಆಲ್ ರಿಯಲ್ ನಂಬರ್ಸ್ ಯು ಕ್ಯಾನ್ ಇಟ್. ಆಲ್ ರಿಯಲ್ ನಂಬರ್ಸ್. ಓಕೆ. ಸೊ ರೇಂಜ್ ವ್ಯಾಲ್ಯೂ ಏನು ಬರ್ತಿದ್ದಾವೆ. ಸೊ ರೇಂಜ್ ವ್ಯಾಲ್ಯೂ ನೋಡಬೇಕಾದ್ರೆ ಆನ್ಸರ್ಸ್ ಏನು ಬರ್ತವೆ. ಬರೀ ಏನು ಬರ್ತವೆ ಇಂಟೀಜರ್ಸ್ ಬರ್ತಿದ್ದಾವೆ. 1 2 3 -1 -2 ಅಂದರೆ ನೀವು ಇವೆಲ್ಲ ಏನು ಇಂಟೀಜರ್ಸ್. ಓಕೆ. ಸೊ ರೇಂಜ್ ವ್ಯಾಲ್ಯೂ ಇಸ್ ಆಲ್ವೇಸ್ ದಟ್ ಈಸ್ ಇಂಟೀಜರ್ಸ್. ಓಕೆ. ಸೊ ನಮಗೆ ಅವ್ರೇನು ಕೇಳಿದ್ರು. ಸೊ ಡೆಫಿನಿಷನ್ ಬರಿ ಅಂತ ಹೇಳಿದ್ರು. ಡೆಫಿನಿಷನ್ ಬರೆದಿದ್ವಿ. ಸೊ ಅದು ಗ್ರಾಫ್ ಹಾಕಿದ್ರೆ ಗ್ರಾಫ್ ಹಾಕಿದ್ವಿ. ಸೊ ಹಿಯರ್ ಡೊಮೇನ್ ಆ್ಯಂಡ್ ರೇಂಜ್ ಬರ್ತೀವಿ ಅಂತೇಳಿ ಡೊಮೇನ್ ಆ್ಯಂಡ್ ರೇಂಜ್ ಬರ್ತೀವಿ. ಇಷ್ಟು ಹಾಕಿದರೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಬಂದ್ಬಿಡ್ತಾವೆ ನೋಡಿ. ಸೊ ಕೇರ್ಫುಲ್ಲಾಗಿ ಮಾಡಬೇಕು ನೀವು. ಓಕೆ. ಜಸ್ಟ್ ಟೇಕ್ ಡೌನ್ ಅರ್ಥ ಮಾಡ್ಕೊಂಡು ಮಾಡಿ. ಓಕೆ. ಸೊ ಇದು ಲಾಸ್ಟ್ ಕ್ವಶನ್ ನೋಡಿ. ಏನಿದೆ ಫಾರ್ ಕ್ವಶನ್ ಡಿಫೈನ್ ಐಡೆಂಟಿಟಿ ಫಂಕ್ಷನ್, ಡ್ರಾ ದಿ ಗ್ರಾಫ್ ಆಫ್ ಐಡೆಂಟಿಟಿ ಫಂಕ್ಷನ್ ಆ್ಯಂಡ್ ರೈಟ್ ದಿ ಡೊಮೇನ್ ಆ್ಯಂಡ್ ರೇಂಜ್ ಆಫ್ ಐಡೆಂಟಿಟಿ ಫಂಕ್ಷನ್. ಓಕೆ. ಫಸ್ಟು ವಾಟ್ ಈಸ್ ಡೆಫಿನೇಷನ್ ಆಫ್ ಐಡೆಂಟಿಟಿ. ಡೆಫಿನೇಷನ್ ಅಂದ್ರೇನು ಐಡೆಂಟಿಟಿ ಫಂಕ್ಷನ್ ಅಂತಂದಾಗ ಸೊ ನಾವು ಏನು ವ್ಯಾಲ್ಯೂಸ್ ಹಾಕ್ತೀವಿ ವಾಪಸ್ ಅದೇ ಮಾಡ್ತೀವಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಹಾಕಿದ್ವಿ ಅಂತ ಅಂದ್ಕೊಳ್ಳಿ. ಓಕೆ. ಎಕ್ಸ್ ವ್ಯಾಲ್ಯೂ 1 ಹಾಕಿದರೆ ಸೊ ವೈ ವ್ಯಾಲ್ಯೂನು ಏನು ಬರುತ್ತೆ. ಸೊ ದಟ್ ಈಸ್ ಆಲ್ಸೋ 1. ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಹಾಕಿದ್ರೆ ವೈ ವ್ಯಾಲ್ಯೂನು 1 ಆಗುತ್ತೆ. ಸೊ ಇದು ಎಕ್ಸ್ ವ್ಯಾಲ್ಯೂ 2 ಹಾಕಿದ್ರೆ ವೈ ವ್ಯಾಲ್ಯೂ ಇಸ್ ಆಲ್ಸೋ 2. ಎಕ್ಸ್ ವ್ಯಾಲ್ಯೂ 3 ಹಾಕಿದರೆ ವೈ ವ್ಯಾಲ್ಯೂ ಇಸ್ ಆಲ್ಸೋ 3. ಎಕ್ಸ್ ವ್ಯಾಲ್ಯೂ -1 ಹಾಕಿದರೆ ದಟ್ ಈಸ್ ಆಲ್ಸೋ -1. ಎಕ್ಸ್ ವ್ಯಾಲ್ಯೂ -2 ಹಾಕಿದರೆ ಸೊ ವೈ ವ್ಯಾಲ್ಯೂ ಇಸ್ ಆಲ್ಸೋ -2. ಅದೇ ಥರ ಎಕ್ಸ್ ವ್ಯಾಲ್ಯೂ 0 ಹಾಕಿದಾಗ ವೈ ವ್ಯಾಲ್ಯೂ ಇಸ್ ಆಲ್ಸೋ 0. ಓಕೆ. ಸೊ ಫಂಕ್ಷನ್ ಈಸ್ ಡಿಫೈನ್ಡ್ ಫ್ರಮ್ ರಿಯಲ್ ನಂಬರ್ಸ್ ಟು ರಿಯಲ್ ನಂಬರ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್. ಸೊ ದಟ್ ಈಸ್ ಈಕ್ವಲ್ ಟು ಐಡೆಂಟಿಟಿ ಫಂಕ್ಷನ್. ಇಸ್ಗೆ ರೇರ್ ಕೇಸ್ ಇದು ಕೇಳೋದು. ನಾವು ಫಸ್ಟ್ 3 ಕ್ವಶನ್ಸೇ ಕೇಳೋದು. ಸಿಗ್ನಮ್ ಫಂಕ್ಷನ್ ಭಾಳಷ್ಟೆಲ್ಲ ಕೇಳಿದ್ದಾನೆ. ಸಿಗ್ನಮ್ ಫಂಕ್ಷನ್ ಮತ್ತು ಮಾಡ್ಲಸ್ ಫಂಕ್ಷನು. ಓಕೆ. ಜಸ್ಟ್ ಇದನ್ನ ಏನು ಮಾಡಿ ಗ್ರಾಫಲ್ಲಿ ಹಾಕ್ಬಿಡಿ. ಓಕೆ. ಸೊ ಗ್ರಾಫಲ್ಲಿ ಹಾಕಿದಾಗ ಏನು ಬರುತ್ತೆ ನೋಡಿ. ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಫಂಕ್ಷನಲ್ಲಿ 0 ಇದೆ. ಓಕೆ. ಎಕ್ಸ್ ವ್ಯಾಲ್ಯೂ ಓಕೆ ಇದು ಬೇರೆ ಪೆನ್ಸಿಲ್ ಯೂಸ್ ಮಾಡೋಣ. ಇದನ್ನು ಯೂಸ್ ಮಾಡೋಣ. ಓಕೆ. ಎಕ್ಸ್ ವ್ಯಾಲ್ಯೂ 1 ಇದ್ದಾಗ ಫಂಕ್ಷನಲ್ಲಿನೂ 1 ಇದೆ. ಓಕೆ. ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಫಂಕ್ಷನಲ್ಲಿ 2 ಇದೆ. ಓಕೆ. ಎಕ್ಸ್ ವ್ಯಾಲ್ಯೂ 3 ಇದ್ದಾಗ ಫಂಕ್ಷನಲ್ಲಿ 3 ಬರುತ್ತೆ. ಅದೇ ಎಕ್ಸ್ ವ್ಯಾಲ್ಯೂ -1 ಇದ್ದಾಗ ಫಂಕ್ಷನಲ್ಲಿ ಅಂದರೆ -1 ಬರುತ್ತೆ. ಎಕ್ಸ್ ವ್ಯಾಲ್ಯೂ -2 ಇದ್ದಾಗ ಫಂಕ್ಷನಲ್ಲಿ -2 ಬರುತ್ತೆ. ಎಕ್ಸ್ ವ್ಯಾಲ್ಯೂ -3 ಇದ್ದಾಗ ಫಂಕ್ಷನಲ್ಲಿ -3. ಓಕೆ. ಸೊ ಇದನ್ನು ಗ್ರಾಫ್ ಈ ಥರ ಹಾಕ್ಬಿಡಿ. ಓಕೆ. ಇಷ್ಟ ಆಗಿಬಿಟ್ರೆ ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇರುತ್ತೆ. ಓಕೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಇದ್ರ ಡೊಮೇನ್ ಮತ್ತು ರೇಂಜ್ ಏನು ಬರುತ್ತೆ. ಡೊಮೇನ್ ಅಂದರೆ ಸೊ ವಾಟ್ ಎವರ್ ದ ವ್ಯಾಲ್ಯೂಸ್ ಯು ಕ್ಯಾನ್ ಪುಟ್ ಇಟ್. ಆಲ್ ದ ರಿಯಲ್ ನಂಬರ್ಸ್. ಓಕೆ. ಸೊ ನಿಮ್ಗೆ ರೇಂಜ್ ಏನು ಬರುತ್ತೆ. ಓಕೆ. ಸೊ ರೇಂಜ್ ಏನು ಬರುತ್ತೆ ಅಂದರೆ ಸೊ ನಾವು ಏನು ಹಾಕ್ತಿದ್ದೀವಿ ಅದೇ ಬರ್ತಿದ್ದೀವಿ ಅಂದರೆ ಸೊ ಆಲ್ ದ ರಿಯಲ್ ನಂಬರ್ಸ್ ಹಾಕಿದರೆ ವಾಪಸ್ ಏನು ಬರುತ್ತೆ. ಆಲ್ ದ ರಿಯಲ್ ನಂಬರ್ಸೇ ಬರುತ್ತೆ. ಆಲ್ ರಿಯಲ್ ನಂಬರ್ಸ್. ಓಕೆ. ಸೊ ಇಷ್ಟು ಹಾಕಿದರೆ ನಿಮಗೆ ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟಾಗಿ ಬರುತ್ತೆ. ಇಸ್ ಎ ಈಸಿ ಕ್ವಶನ್ನು. ಓಕೆ. ಜಸ್ಟ್ ಸಿ ಡೆಫಿನೇಷನ್ ಬರ್ರಿ. ಸೊ ಗ್ರಾಫ್ ಹಾಕಿ ಡೊಮೇನ್ ಆ್ಯಂಡ್ ರೇಂಜ್ ಬರೆದ್ರೆ 5 ಮಾರ್ಕ್ಸು. ಓಕೆ. ಸೊ ಇದು ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆ. ಸೊ ಇಷ್ಟಕ್ಕೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು ಬೇರೆ ಕ್ವಶನ್ಸ್ ಮಾಡೋಣಂತೆ. ಓಕೆ. ಥ್ಯಾಂಕ್ ಯು.